ವಾಯ್ಸ್ ಸಾಕಾಗ್ತಾ ಇದೆಯಾ? ಓಕೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ನು ಬೆನ್ನೇರ ಮಾಡಿ ಕೂತ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ದೀರ್ಘ ಶ್ವಾಸ ತಗೊಳ್ಳಿ. ಶ್ವಾಸವನ್ನು ಬಾಯಿ ಮುಖಾಂತರ ಆಚೆ ಹಾಕಿ. ನೀರು ತೊಗೊಂಡು ಬಂದಿದ್ದೀರಾ ಎಲ್ಲರೂ? ವಾಟರ್ ಇದೆಯಾ? ಓಕೆ, ವೆರಿ ಗುಡ್. ವಾಟರ್ ಬಾಟಲನ್ನು ಎರಡೂ ಹಸ್ತದ ಮಧ್ಯೆ ಇಟ್ಕೊಳ್ಳಿ. ಹೀಗೆ ಶಿವಮೊಗ್ಗದವ್ರು ತಂದಿದ್ದೀರಿ? ಓಕೆ, ಗುಡ್. ಯಾರು ವಾಟರ್ ಕೈಯಲ್ಲಿಲ್ಲ, ಒಳಗಡೆ ಹೋಗಿ ಮನೆಯಿಂದ ಯಾರಾದರೂ ಜಾಯಿನ್ ಆಗಿದ್ದರೆ ಹಸ್ತದೊಳಗಡೆ ವಾಟರ್ ಬಾಟಲನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಓಂಕಾರವನ್ನು ಮಾಡಬೇಕು. ಎಲ್ಲರೂ ರೆಡಿಯಾಗಿ ಎಲ್ಲರೂ ಒಂದು ಸಲ ಬಾಟಲ್ ತಗೊಳ್ಳಿ. ಬಾಟಲ್ ನನ್ನ ಹತ್ರ ಇದೆ ಅನ್ನೋರೆಲ್ಲ ಒಂದು ಸಲ ಈಗ ತೋರಿಸ್ಬಿಡಿ ಎಲ್ಲರೂ. ಸೂಪರ್. ಓಕೆ ಓಕೆ, ಹಸ್ತ ಜೋಡಿಸ್ಕೊಳ್ಳಿ. ಇಟ್ಕೊಂಡು ಓಂಕಾರವನ್ನು ಮಾಡಿ. ಕಣ್ಮುಚ್ಚಿಬಿಡಿ. ಫಸ್ಟ್ ಕಣ್ಮುಚ್ಚಿ. ಈಗ ನಾನು ನಿಮಗೆ ಹೇಳ್ತೀನಿ, ಅದನ್ನು ನೀವು ಇನ್ನೊಂದು ಸಲ ಮನಸ್ಸಿನಲ್ಲಿ ಪುನರ್ಮನನ ಅಂದರೆ ಮತ್ತೆ ಇನ್ನೊಂದು ಸಲ ಹೇಳ್ಕೊಳ್ಳಿ ಅದನ್ನು. ಓಕೆ. ಕೈಯಲ್ಲಿ ಈಗ ಎರಡೂ ಹಸ್ತಗಳ ಮಧ್ಯ ಆ ನೀರನ್ನು ಇಟ್ಕೊಂಡಿದ್ದೀರಿ. ಫೀಲ್ ಮಾಡಿ, ಆ ಬಾಟ್ಲನ್ನು ಫೀಲ್ ಮಾಡಿ. ಮುಚ್ಚುಳ ತೆಗೀರಿ. ಬಾಟ್ಲಲ್ಲಿರುವಂಥ ಕ್ಯಾಪನ್ನು ತೆಗೀರಿ. ನೀವೇನು ಅಫಿರ್ಮೇಷನನ್ನು ಕೊಡ್ತೀರಿ ಆ ನೀರು ಅದನ್ನು ಹೀರ್ಕೋಬೇಕು. ಬಾಟಲ್ ಕ್ಯಾಪನ್ನು ತೆಗೆದು ಎರಡೂ ಹಸ್ತಗಳ ಮಧ್ಯ ಹೀಗಿಟ್ಕೊಳ್ಳಿ. ನಮಸ್ಕಾರ ಮುದ್ರೆ ಇದೆಯಲ್ಲ ಹಾಗೆ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ ಎಲ್ಲರೂ. ಈಗ ಕಣ್ಣನ್ನು ಮುಚ್ಚಿ ಈಗ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಈ ನೀರು ನನ್ನ ದೇಹವನ್ನು ಶುದ್ಧಗೊಳಿಸುತ್ತದೆ. ನನ್ನ ದೇಹದ ಅನಗತ್ಯ ಕೊಬ್ಬು ನಿಧಾನವಾಗಿ ಕರಗುತ್ತಿದೆ. ನಾನು ಹೇಳೋದನ್ನೇ ಇನ್ನೊಂದು ಸಲ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಸಾಕು. ಇನ್ನೊಂದು ಸಲ ಹೇಳ್ತೀನಿ. ನನ್ನ ದೇಹದ ಅನಗತ್ಯ ಕೊಬ್ಬು ನಿಧಾನವಾಗಿ ಕರಗುತ್ತದೆ. ಅಂದರೆ ಆ ನೀರನ್ನ ನೀವು ಕುಡಿತೀರಿ. ಆ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಮತ್ತು ಅಶುದ್ಧತೆ ಎಲ್ಲ ಹೊರಟೋಗುತ್ತೆ ಅಂತ. ನನ್ನ ದೇಹ ಆರೋಗ್ಯಕರವಾಗುತ್ತೆ, ಶಕ್ತಿಯುತವಾಗತ್ತೆ, ಸಮತೋಲನವಾಗತ್ತೆ. ಅದ್ರ ಜೊತೆ ಇನ್ನೊಂದು, ಆ ನೀರಿನ ಸಾಕ್ಷಿಯಾಗಿ ಒಂದು ಸಂಕಲ್ಪ ಮಾಡ್ಕೊಂಬಿಡಿ. ಸಂಕಲ್ಪ ಏನು ಅಂತ ಹೇಳಿದ್ರೆ, ನಾನು ಹಸುವಿಗಾಗಿ ಮಾತ್ರ ತಿಂತೀನಿ, ಆಸೆಗಾಗಿ ತಿನ್ನಲ್ಲ ಅನ್ನೋ ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲರೂ. ನನ್ನ BMI ಪ್ರತಿದಿನ ಆರೋಗ್ಯ ಮಟ್ಟದತ್ತ ಸಾಗುತ್ತದೆ ಅಂತ ಅಂದ್ಕೊಳ್ಳಿ. ನಾನು ಆರೋಗ್ಯವಂತ ಪೊಲೀಸ್ ಅಧಿಕಾರಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಈಗ ಎಲ್ಲರೂ ಓಂಕಾರದ ಉಪಾಸನೆಯನ್ನು ಮಾಡೋಣ. ಬ್ರೀತ್ ಇನ್.
त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मोक्षीयमामृतात् ॐ शान्ति शान्ति ಶಾಂತಿಃ. ಎರಡೂ ಹಸ್ತಗಳನ್ನು ಉಜ್ಜಿ ಪ್ಲೀಸ್ ರಬ್ 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 ರಬ್. ಬಾಟ್ಲನ್ನು ಸೈಡಿಗೆ ಇಟ್ಕೊಂಡು ಹೀಗೆ ಹಸ್ತವನ್ನು ಉಜ್ಜಿ ಕಣ್ಣಿಗೆ ಮುಖದ ಮೇಲೆ ಸ್ಪರ್ಶವನ್ನು ನೀಡಿ ಓಕೆ ಕರದರ್ಶನವನ್ನು ಮಾಡಿ ಮುಂದೆ ಬಾಗಿ ನಮಸ್ತೆ ಅಂತ ಹೇಳಿ ನಿಮ್ಮ ಎಡಭಾಗಕ್ಕೂ ಬಲಭಾಗಕ್ಕೂ ನಮಸ್ಕಾರ ವಿನಿಮಯವನ್ನು ಮಾಡಿಕೊಂಡು ಆ ನೀರಿದೆಯಲ್ಲ ಆ ನೀರು ಅಷ್ಟನ್ನು ಕುಡಿದ್ಬಿಡಿ. ಈಗ ಪ್ಲೀಸ್ ಟೇಕ್ ಯುವರ್ ಬಾಟಲ್ ಆ್ಯಂಡ್ ಸಿಪ್ ವೈ ಸಿಪ್ ಟೇಕ್ 2-3 ಮಿನಿಟ್ಸ್. ಒಟ್ಟಿಗೆ ಕುಡಿಯೋದು ಬೇಡ, ಕುಡಿದ್ಬಿಡಿ. ನೀರೆಲ್ಲ ಸಂಪೂರ್ಣ ಕುಡೀರಿ. ದೇಹ ಸಾಕು ಅಂತ ಹೇಳಿಸಿದ್ರೂ ಕುಡಿದ್ಬಿಡಿ, ಫುಲ್ ಕುಡಿದ್ಬಿಡಿ. ಟೇಕ್ ಯುವರ್ ಟೈಮ್, ಡ್ರಿಂಕ್ ಸಿಪ್ ಬೈ ಸಿಪ್. ಎಂಜಾಯ್ ಮಾಡಿ. ಆ ನೀರು ಕುಡಿಯುವಾಗ ಬಾಯಿಗೆಲ್ಲ ಸ್ಪರ್ಶ ಕೊಡೋದು, ತುಟಿ ವೆಟ್ ಮಾಡ್ಕೊಳ್ಳೋದು, ಗಂಟ್ಲು ನೆನೆಸೋದು, ಆ ನೀರಿನ ರುಚಿಯನ್ನು ಆಸ್ವಾದಿಸಬೇಕು. ನೀವು ಮಿಸ್ ಮಾಡ್ಕೊಂಡಿದ್ದೀರಿ, ಶಿವಮೊಗ್ಗದವರು ನಿಮ್ಮದು ಲಿಂಕ್ ಡಿಸ್ಕನೆಕ್ಟ್ ಆಯಿತು, ಆದರೂ ಪರವಾಗಿಲ್ಲ. ನೀವೀಗ ಹಂಗೆ ಕುಡೀರಿ, ನೀರು ಕುಡೀರಿ, ಅದು ರೆಕಾರ್ಡ್ ಆಗಿದೆ, ಆಮೇಲೆ ಏನು ಮಾಡಿಸಿದ್ರು ಅಂತ ಗೊತ್ತಾಗತ್ತೆ. ಡ್ರಿಂಕ್ ದಟ್ ವಾಟರ್. ಆರಾಮಾಗಿ ನೀರು ಕುಡಿದ್ವಿ ಅಂತ ಆದಮೇಲೆ ಮೇಲೆದ್ದು ನಿಂತ್ಕೊಂಡ್ಬಿಡಿ. ನೀರು ಕುಡ್ದಾದವರೆಲ್ಲ ಕಮ್ ಅಪ್ ಆ್ಯಂಡ್ ಸ್ಟ್ಯಾಂಡ್ ಅಪ್. ಶಿವಮೊಗ್ಗದವ್ರಾಯ್ತು. ನೀರು ಕುಡಿದ್ರ? ನೀರು ಕುಡ್ದಿರೋರು ಮೇಲೆ ಬನ್ನಿ. ಡನ್. ಪ್ಲೀಸ್ ಕಮ್ ಅಪ್. ಕಾಲೆಲ್ಲ ಸ್ವಲ್ಪ ಸರಳ ಮಾಡ್ಕೊಳ್ಳಿ. ಈ ಹೊಟ್ಟೆ ಒಳಗಡೆ ನೀರು ಡೊಳಕ್ 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 ಅಂತ ಸೌಂಡ್ ಬರ್ತಾ ಇರಬೇಕು. ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿ. 1 2 3 4 5 6 ಸ್ಟಾರ್ಟ್ 7 8 9 10. ವಿಡಿಯೋ ಕ್ಲಿಯರ್ ಇದೆಯಾ? 11 12 ಎಸ್ ಅಂದರೆ ತಮ್ಸಪ್ ಕೊಡಿ. 13 14 15 16 17 18 19 20. ಕೈ ಮೇಲೆ ತಗೊಳ್ಳಿ. ಓಕೆ, ಸೊ ಎಲ್ಲರೂ ಬ್ರೀತಾವ್. 1 2 3 4 5 6 7 8 9 10 11 12 13. ನಿಂತಲ್ಲೇ ಮಾಡಿ ಸರಿಗೆ. 15. ನಿಂತಲ್ಲೇ ಮಾಡಿ. 16 17 18 19 20. ಬ್ರೀತ್ ತಗೊಳ್ಳಿ ಎಲ್ಲರೂ. ಬ್ರೀತನ್ನು ಆಚೆ ಹಾಕಿ. ನಾವು 1 2 3 4 5 ಆಹಾ ಆಹಾ 6 ಟ್ವಿಸ್ಟ್ ಆಗಲಿ ಸೊಂಟ. 7 ಮಾಡಿ. 8 9 10 11 12 13 14 15 16 17 18 19 20. ಸೊ 12 ಬಟಾಲಿಯನ್ ಅವ್ರು ಒಂದು 2-4-5 ಜನ ಮಾಡಲಿಲ್ಲ ಮಧ್ಯದಲ್ಲಿ, ಹಾಗಾಗಿ ಮತ್ತೆ 10 more ಕೌಂಟ್ಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಉಸಿರು ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ಮತ್ತೆ ಎಲ್ಲರೂ 10 more ಕೌಂಟ್ಸ್ ಟ್ವಿಸ್ಟ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1 2 3 4 5 6 7 8 9
10. ಗುಡ್. ರಿಲ್ಯಾಕ್ಸ್ ಮಾಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಗುಡ್. ಈಗ ನೋಡಿ, ಒಬ್ರಿಗೊಬ್ರು ಟಚ್ ಮಾಡ್ಕೋಬೇಡಿ, ಪ್ಲೇಸನ್ನು ಅಡ್ಜಸ್ಟ್ ಮಾಡಿ. ಹಾಲ್ ರಶ್ ಇದ್ರೆ ಓಕೆ. ಸೊ ಇಲ್ಲಿಂದ ನೋಡಿ ತಲೆನ ಲಾಕ್ ಮಾಡಿ, ಈ ಲೆಫ್ಟ್ ನೀ ಇದೆಯಲ್ಲ ಟ್ವಿಸ್ಟ್ ಮಾಡಬೇಕು ಆಪೋಸಿಟ್ ಡೈರೆಕ್ಷನ್. ನೋಡಿ ಈ ಕಾಲು ಸ್ವಲ್ಪ ಹಿಂದೆ ಹೋಗ್ಲಿ. ಹೀಗೆ ನೋಡಿ, ಹೀಗಿದ್ದೀರಿ ರೈಟ್. ಈ ಕಾಲನ್ನು ಡಯಾಗ್ನಲ್ ಹಿಂದೆ ಇಟ್ಕೊಳ್ಳಿ. ಇಲ್ಲಿಂದ ನೋಡಿ 1 ಹೇಳಿದಾಗ ನೀವೇನು ಮಾಡಬೇಕು, ಬ್ರೀತ್ ಔಟ್. ಯಾವ ಕಾಲು? ಎಡಗಾಲು ಮತ್ತು ಬಲ ಎಲ್ಬೋ. ರೆಡಿ. ಎಡಗಾಲು ಹಿಂದೆ ಹೋಗ್ಲಿ. ಹಿಂದೆ ಅಂದರೆ ಹೀಗೆ ಹಿಂದೆ ಅಲ್ಲ. ಓಕೆ. ಸೊ ಈಕ್ವಲ್ ಒಂದು 3 ಫೀಟ್ ಸ್ವಲ್ಪ ಡಯಾಗ್ನಲ್ ಹಿಂದೆ ಹೋಗ್ಲಿ. ರೆಡಿ. ಲಾಕ್ ಮಾಡಿ, ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಹೀಗೆ. ಓಕೆ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 ಮಾಡಿ 20. ಬಿಡಿ, ಅದು ಹಂಗೆ ಬಿಡಿ, ಅದು ಬರುತ್ತೆ ಹಾಗೆ. ಗೋ ಬ್ಯಾಕ್ ಅಂಡ್ ಡು. ಸೂರ್ಯ ಗೋ ಬ್ಯಾಕ್ ಅಂಡ್ ಡು. ಓಕೆ. ಸೊ ಈಗ ಆಪೋಸಿಟ್ ಲೆಗ್. ಲೆಫ್ಟ್ ಲೆಗ್ ಆಯ್ತು. ಈಗ ರೈಟ್ ಲೆಗ್ ಆ್ಯಂಡ್ ಲೆಫ್ಟ್ ನೀ. ಸ್ಟಾರ್ಟ್. 1 2 ಎಲ್ಬೋ ಬರಬೇಕು ಒಳಗಡೆ. 3 ಬ್ರೀತ್ ಔಟ್. ಎಸ್. 4 ಬರಲಿ. 5 6 7 8 9 10 11 12. ಬಾಯಿ ಬಿಡಬಾರ್ದು, ಮೂಗಲ್ಲೇ ಬ್ರೀತ್ ಔಟ್ ಮಾಡಬೇಕು. 13 14 15 16 17 18 19 20. ವೆರಿ ಗುಡ್. ರಿಲ್ಯಾಕ್ಸ್. ಬ್ರೀತ್ ಮಾಡಿ. ಈಗ ಬ್ರೀತ್ ಔಟ್ ಮಾಡಿ. ಗುಡ್. ಅದನ್ನೇ ಈಗ ಏನು ಮಾಡೋಣ, ಆಲ್ಟರ್ನೇಟಿವ್. ಸುಮ್ಮನೆ ಕಾಲು ಆರಾಮಾಗಿ ಇಟ್ಕೊಳ್ಳಿ, ಹೀಗೆ ಆರಾಮಾಗಿ ಇಟ್ಕೊಳ್ಳಿ. ನೋಡಿ 1 ಹೇಳಿದಾಗ ರೈಟ್ ಎಲ್ಬೋ ಲೆಫ್ಟ್ ನೀ. 2 ಹೇಳಿದಾಗ ರೈಟ್ ನೀ ಲೆಫ್ಟ್ ಎಲ್ಬೋ. ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಬೆನ್ನನ್ನು ಹೀಗೆ ಹಂಚ್ ಮಾಡ್ಕೊಳ್ಳಿ. ಓಕೆ. ನಿಮ್ಮ ಈ ಹೊಟ್ಟೆಗೆ ಪ್ರೆಷರ್ ಸಿಗ್ಬೇಕು ಹೀಗೆ. ನೋಡಿ. ಓಕೆ. ರೆಡಿ. ಸ್ಟಾರ್ಟ್. ಪೊಸಿಷನ್. 1 2 3 ಎಲ್ಬೋನು ಮೂವ್ ಆಗಬೇಕು. 4 5 6 7 8 9 10 11 12 13 14 15 16. Breathe. 17 18 19 20. ಸೂಪರ್. ರಿಲ್ಯಾಕ್ಸ್. ಫ್ರೀ ಮಾಡ್ಕೊಳ್ಳಿ, ಬಾಡಿ ಫ್ರೀ ಮಾಡಿ. ಉಸಿರು ತಗೊಳ್ಳಿ, ಉಸಿರನ್ನ ಆಚೆ ಹಾಕಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರೈಟ್. ಈಗ ನಿಮ್ಮ ರೈಟ್ ಶೋಲ್ಡರ್ ಕ್ಯಾಮ್ರಾಗೆ ಇಟ್ಕೊಳ್ಳಿ ಅಥವಾ ಫ್ರಂಟಲ್ಲೇ ಇಟ್ಕೊಳ್ಳಿ, ಎಲ್ಲರೂ ಪರವಾಗಿಲ್ಲ. ಬಟ್ ಲೆಫ್ಟ್ ಲೆಗ್ ಫ್ರಂಟ್ ಇರಲಿ, ರೈಟ್ ಲೆಗ್ ಹಿಂದೆ ಹೋಗಲಿ. ರೈಟ್ ಲೆಗ್ ಬ್ಯಾಕ್, ಲೆಫ್ಟ್ ಲೆಗ್ ಫ್ರಂಟ್. ಲೆಫ್ಟ್ ಲೆಗ್ ಬೆಂಡ್ ಮಾಡಿ ಸ್ವಲ್ಪ ಹೀಗೆ.
ಓಕೆ, ಸೈಡ್ ವ್ಯೂ ನಾನು ತೋರಿಸ್ತೀನಿ ನೋಡಿ. ರೈಟ್ ಲೆಗ್ ಹೀಗೆ, ಫ್ರಂಟ್ ಹೀಗೆ ಬರಲಿ ಹೀಗೆ. ಓಕೆ, ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಮೇಲಿರಲಿ, ಲೆಫ್ಟ್ ಹ್ಯಾಂಡ್ ಮೇಲಿರಲಿ. ಓಕೆ, ಫುಲ್ ವೀರಭದ್ರಾಸನ ಸ್ಥಿತಿಯಲ್ಲಿರಲಿ. ರೈಟ್ ಹ್ಯಾಂಡ್ ಫ್ರೀ ಇರಲಿ. ಇಲ್ಲಿಂದ ನೋಡಿ ಬ್ರೀತ್ ಔಟ್. ಮತ್ತೆ ಹೋಗಿ ಹೀಗೆ ಕುತ್ಕೋಬೇಕು. ಓಕೆ, ಇಲ್ಲಿ ಹೋಗಿ ಟಚ್ ಆಗುವಾಗ ಬ್ರೀತ್ ಔಟ್. ನೋ ಮ್ಯಾಟರ್, ನಿಮಗೆ ಇಲ್ಲಿ ಬರೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಾಲಿಷ್ಟು ಬರ್ತಾ ಇದೆಯಾ ಸಾಕು. ನನಗೆ ಬೇಕಾದ್ರೆ ನಿಮ್ಮ ಬ್ರೀತ್, ಬಾಡಿ ಮೂವ್ಮೆಂಟ್ ಅಲ್ಲ. ಗೊತ್ತಾಗ್ತಾ ಇದೆಯಾ? ಬ್ರೀತ್ ಮಾಡಕ್ಕೆ ಏನು ತೊಂದರೆ ಇಲ್ಲ ಅಲ್ಲ. ಸೊ ಪುಟ್ ಎಫರ್ಟ್ ಆನ್ ಬ್ರೀತ್. ಓಕೆ, ರೆಡಿ ರೆಡಿ. 1, ಕೈ ಹೀಗೆ ಇರಲಿ. ಎಸ್, ಸೂಪರ್. 2, 3. ಯಾವ ಕಾಲ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಎಡಗಾಲ್ ಮುಂದೆ ಇದೆ, ಎಡಗೈ ಮುಂದೆ ಇದೆ, ರೈಟ್ ಲೆಗ್ ಹಿಂದೆ ಇದೆ, ರೈಟ್ ಲೆಗ್ ಇಂದ ಎಡಗಾಲು. ರೆಡಿ. 3, 4, 5, 6, 7, 8, 9, 10, 11, 12. ರೈಟ್ ಹ್ಯಾಂಡ್ ಫ್ರೀ ಬಿಡಿ. 13, 14, 15, 16, 17, 18, 19, 20. Very good, super. Now you see, everyone what you are doing is, ಇದು ನಿಮ್ಮ ದೇಹ, ನಿಮ್ಮ ಎನಿಮಿ ಅಲ್ಲ. ಪ್ರೀತಿಲಿ ಎನರ್ಜಿಯನ್ನ ಕೊಡಬೇಕು. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಿ? ಈ ಎನಿಮೀಸ್ ನೋಡಿದಾಗ ಎಕ್ಸ್ಪ್ರೆಷನ್ ಕೊಡ್ತಿರಲ್ಲ, ಯಾರನ್ನಾರು ಏನಾದರೂ ಒಂದು ಕಿಲ್ ಮಾಡುವಾಗ ಮಾಡ್ತಿರಲ್ಲ, ಹಾಗೆ ನೋಡಿ ನನ್ನ ಫೇಸ್ ನೋಡಿ. ಡೋಂಟ್ ಡೂ ದಟ್. ಸ್ಮೈಲ್ ನೋಡಿ, ಇಟ್ಕೊಳ್ಳಿ. ಸ್ಮೈಲ್. ಈಸಿ ಈಸಿ, ಟೇಕ್ ಇಟ್ ಈಸಿ. ಡೋಂಟ್ ಮೇಕ್ ಇಟ್ ಎನಿ ಡಿಫಿಕಲ್ಟಿ. ಇಲ್ಲಿ ನೀವು ಹೇಗೆ ಕಠಿಣತೆ ಮಾಡ್ತಿರೋ ಅದೇ ಥರ ನಿಮ್ಮ ಜೀವನವೂ ನಿಮಗೆ ಕಠಿಣತೆ ಆಗುತ್ತೆ. ಇಲ್ಲಿ ಹೇಗೆ ನೀವು ಸರಳ ರೀತಿಯಲ್ಲಿ ಮಾಡ್ತಿರೋ ಅದೇ ನಿಮ್ಮ ಜೀವನ, ಅದೇ ನಿಮ್ಮ ಲೈಫ್. ಓಕೆ, ಸಿ, ಈಸಿ. ಡೋಂಟ್ ಡೂ ಲೈಕ್ ದಿಸ್. ಓಕೆ, ಸೇಮ್ ವೇ ಆಪೋಸಿಟ್. ಈಸಿಯಾಗಿ ಮಾಡಿ. ರೈಟ್ ಹ್ಯಾಂಡ್ ಮೇಲಿರಲಿ, ಕಾಲ್ ಪುಷ್ ಮಾಡಿ, ಈಸಿಯಾಗಿ ತಗೊಳ್ಳಿ. ಓಕೆ, ಬ್ರೀತ್ ಔಟ್. ಈಸಿ. ಕಮಾನ್. 1, ಸ್ಟಾರ್ಟ್. ಎಸ್. 2, 3, 4. ಮಂಡಿ, ಫ್ರಂಟ್ ಮಂಡಿ. ಎಸ್. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಸೂಪರ್. ಇವಾಗ ಈ ಬ್ಯಾಚ್ಗಳು ಸ್ವಲ್ಪ ವಿಶೇಷ ಬ್ಯಾಚ್ಗಳು. ಯಾವುದು? ವೆಯ್ಟ್ ಲಾಸ್ ಅಂತ ಹೇಳಿ ನಾವು ಹಾಕ್ಕೊಂಡಿದ್ದೀವಿ, ಹೌದಲ್ಲ? ಸ್ವಲ್ಪ ವೆಯ್ಟ್ ಇರೋ ಅಂಥವ್ರು ಇದ್ದಾರೆ. ಈ ಹೊಟ್ಟೆ ಇರೋ ಅಂಥವ್ರು ಇವ್ರಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಬ್ರೀತ್ ಸ್ವಲ್ಪ ಜೋರಾಗಿ ಬರೋಕ್ಕೆ ಶುರುವಾಯಿತು ಅಂದರೆ ಲಾಸ್ಟಲ್ಲಿ 12th ಬೆಟಾಲಿಯನ್ ಏನು ಮಾಡ್ತಾ ಇದ್ದೀರಿ? 12th ಬೆಟಾಲಿಯನ್ ಆಟ ಆಡ್ತಾ ಇದ್ದೀರಾ. ಲಾಸ್ಟಲ್ಲಿ ಕಾರ್ನರ್, ಈ ಕಡೆ ಅಟೆನ್ಷನ್ ಇರಲಿ, ಕೇಳಿಸ್ಕೊಳ್ಳಿ. ಸೊ ಬ್ರೀತ್ ಶುರುವಾದರೆ ನಿಮಗೆ ಭಯ ಶುರುವಾಗುತ್ತೆ. ಎದೆಲ್ಲಿ ಪೈನ್ ಬಂದಂಗೆ ಆಗುತ್ತೆ, ಉಸಿರಿಟ್ಕೊಂಡಂಗೆ ಆಗುತ್ತೆ, ಜೋರು ಉಸಿರು ಬರುತ್ತೆ, ಭಯ ಪಡ್ತೀರಾ ನೀವು, ಹೌದಾ ಇಲ್ಲ? ಕೆಲವ್ರಿಗೆ ಭಯ ಆಗ್ಬಿಡುತ್ತೆ. ಭಯ ಪಡಕ್ಕೆ ಹೋಗಬೇಡಿ. ಅವಾಗ ಏನು ಮಾಡಿ, ಮೂಗಲ್ಲಿ ಒಂದ್ಸಲ ಉಸಿರು ತಗೊಳ್ಳಿ, ಬಾಯಲ್ಲಿ ಉಸಿರನ್ನು ಹೀಗಾಕಿ.
ಅದು ಸಮಾಧಾನ ಆಗೋರ್ಗು ಒಂದು 2-3 ಸಲ ಮಾಡಿ. ಮೈಂಡ್ ಇಸ್ ದ ಪವರ್. ಭಯ ಪಡಕ್ಕೆ ಹೋಗಬೇಡಿ. ನೀವು ಇಲ್ಲಿ ಭಯ ಪಟ್ಬಿಟ್ಟು ನೀವು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಇವತ್ತಲ್ಲ ನಾಳೆ 100% ಹಾರ್ಟ್ ಅಟ್ಯಾಕ್ ಏನಾದರೂ ಒಂದು ಅಟ್ಯಾಕ್ ಆಗೇ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಎಫರ್ಟನ್ನು ನೀವು ಕೊಡಿ. ನಿಮ್ಮ ವೆಯ್ಟ್ ರೆಡ್ಯೂಸ್ ಆಯಿತು, ಹೊಟ್ಟೆ ಕಡಿಮೆ ಆಯಿತು ಅಂದರೆ 50% ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ಅಬೌಟ್ ಬರೀ ಡಿಪಾರ್ಟ್ಮೆಂಟಿಗೆ ಫಿಟ್ ಆಗಿರಬೇಕು ಅಂತಲ್ಲ, ಫಿಟ್ನೆಸ್ ಫಾರ್ ಆರ್ ಸೆಲ್ಫ್. ಗೊತ್ತಾಗ್ತಾ ಇದೆಯಾ? ಗೊತ್ತಾಯ್ತು ಅಂದರೆ ತಮ್ಸಪ್ ಕೊಡಿ. ಇಷ್ಟ ಇದೆಯೋ ಕಷ್ಟ ಇದೆಯೋ ತಮ್ಸಪ್ ಅಂತೂ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ರೈಟ್, ಇದನ್ನೇ ಸ್ವಲ್ಪ ಆಕ್ಟಿವ್ ಆಗಿ ಮಾಡಿ. ಬೇಕಾದ್ರೆ ನಾನು ನಿಧಾನವಾಗಿ ಕೌಂಟ್ ಕೊಡ್ತೀನಿ, ನೋ ಪ್ರಾಬ್ಲಮ್. ನೋಡಿ, ಕಾಲನ್ನ ಚೇಂಜ್ ಮಾಡಬೇಕು. ಯೂತ್ಸ್ ಎಲ್ಲ ಬ್ಯಾಕ್, ಯಂಗ್ಸ್ಟರ್ಸ್ ಎಲ್ಲೆಲ್ಲ ಇದ್ದೀರಾ ಜಂಪಿಂಗ್ ನಲ್ಲಿ ಮಾಡ್ಕೊಳ್ಳಿ. ಬೇರೆಯವರೆಲ್ಲ ಆರಾಮಾಗಿ ಮಾಡಿ. ನೋಡಿ, 1 ಆದ ತಕ್ಷಣ ಸ್ವಿಚ್ ಟು ಅದರ್ ಸೈಡ್, 2 ಸ್ವಿಚ್ ಟು ಅದರ್ ಸೈಡ್. ಓಕೆ, ಈ ಕ್ವಿಕ್ ಫಸ್ಟ್ ಏನ್ ಮಾಡಿ, ಇದನ್ನೇ ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಇವಾಗ ರೈಟ್ ಲೆಗ್ ಮುಂದೆ ಇಟ್ಕೊಳ್ಳಿ, ಲೆಫ್ಟ್ ಲೆಗ್ ಹಿಂದೆ ತಗೊಳ್ಳಿ. ರೈಟ್ ಲೆಗ್ ಫ್ರಂಟ್, ಇಲ್ಲಿ ಅಟೆನ್ಷನ್. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್, ರೈಟ್ ಹ್ಯಾಂಡ್ ಫ್ರಂಟ್, ರೈಟ್ ಹ್ಯಾಂಡ್ ಫ್ರಂಟ್. ಓಕೆ, ಸ್ವಿಚ್. ಎಸ್, ಜಂಪ್ ಮಾಡಕ್ ಕಷ್ಟ ಆಗ್ತಾ ಇದೆ ಅನ್ನೋರು, ಇದೇ ಬಿಗಿನಿಂಗ್ ಕ್ಲಾಸಸ್, ನಾನು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಫಸ್ಟ್ ನಾನು ಅಟೆಂಡ್ ಮಾಡಿದ್ದೀನಿ ಅನ್ನೋರು ಜಸ್ಟ್ ಹೀಗೆ ಮಾಡ್ಕೊಳ್ಳಿ. ಬಟ್ ಆದರೆ ಎಫರ್ಟ್ ಇರಲಿ. ಓಕೆ, ರೆಡಿ? 1 ಸ್ಟಾರ್ಟ್, 2 3 ಶಿವಮೊಗ್ಗ ಸೂಪರ್, 4 ಆಲ್ವೇಸ್ ಸೂಪರ್, 5 6 excellent, 7 8 9 10 11 12 13 14 15 16 17 18 19 20. Good effort. Take a deep breath. Breathe out from the mouth. ಈಗ ನೋಡಿ, ಈ ಕಾಲು ಏನು ಹೋಗುತ್ತಲ್ಲ ಇಲ್ಲಿಂದ ನೋಡಿ, 1 ಕೆಳಗಡೆ ಕ್ಲಾಪ್ಸ್. ರೈಟ್ ಲೆಗ್ ಹಿಂದೆ ತಗೊಳ್ಳಿ. ಓಕೆ, ಫ್ರಂಟ್ ಲೆಗ್ ಫ್ರಂಟ್ ಅಲ್ಲಿ ಹೀಗೆ ಇರುತ್ತೆ. ಮೇಲ್ ಬಂದಾಗ ಸ್ಟ್ರೈಟ್ ಆಗುತ್ತೆ, ವಾಪಸ್ ಹೋದಾಗ ಮತ್ತೆ ಹೀಗೆ ಬರುತ್ತೆ. ನೋಡಿ, ಕ್ಲಾಪ್ಸ್ ಬರಲೇ ಇಲ್ಲಿ. ಕ್ಲಾಪ್ಸ್ ಆಲ್ಸೋ ಥೆರಪಿ ಫಾರ್ ಯು ಟುಡೇ. ಓಕೆ, ಬ್ರೀತ್ ಔಟ್ ಅಂಡ್ ಕ್ಲಾಪ್ಸ್ ಒಟ್ಟಿಗೆ ಆಗಬೇಕು. ರೆಡಿ? 1 2 ಮಾಡಿ 3 4 ಮೇಲಲ್ಲ ಕೆಳಗಡೆ, 5 6 7 8 9 10 11 ಬರಲಿ ಕ್ಲಾಪ್ಸ್, 12 13 14 15 16 17 18 19 20. ಸೂಪರ್. ಈಗ ಚೇಂಜ್ ದ ಲೆಗ್. ಓಕೆ, 1 2 3 ಸ್ಟಾರ್ಟ್. ಡೋಂಟ್ ಟೇಕ್ ಬ್ರೇಕ್, ಹೋಗ್ತಾ ಇರಲಿ. ರೆಡಿ? 1 2 3 4 5 6 7. ಸರ್ ನಿಮ್ಮ ಹೆಸರು ಬರೀರಿ, ಈಗ ಜಾಯ್ನ್ ಆದವರು. 8 9 10 11 12. ಕೈ ಓಪನ್ ಆಗಲಿ. 13 14 15
16, 17, 18, 19, 20. ಓಕೆ, ಗುಡ್. ಉಸಿರು ತಗೊಳ್ಳಿ. ಈಗ ಒಂದ್ಸಲ ಬ್ರೀತ್ ಔಟ್ ಮಾಡಿ. ಈಗ ಸ್ವಿಚ್ ಇನ್ ಬಿಟ್ವೀನ್ ಮಾಡ್ತೀರಾ? ಆಗತ್ತಾ? ಯು ಹ್ಯಾವ್ ಡನ್? ಆಲ್ ಆರ್ ಫೈನ್? ಆಲ್ ಓಕೆ? ಓಕೆ, ಈಗ ನೋಡಿ ಫ್ರಂಟ್ ಇಂದ ಓಕೆ ಸೈಡ್ ವ್ಯೂ ನಲ್ಲಿ ತೋರಿಸ್ತೀನಿ. ನೀವು ಕ್ಲಾಸ್ ಹಾಕುವಾಗ ಆಲ್ಟರ್ನೇಟಿವ್ ಕಾಲ್ ಎರಡನ್ನು ಜೋಡಿಸೇರಿ. ಇಲ್ಲಿ ನೋಡಿ ಬಾಡಿ ನೋಡಿ ಫ್ರಂಟ್ ಅಂಡ್ ಬ್ಯಾಕ್, ಹಂಚ್ ಅಂಡ್ ಓಪನ್ ದ ಚೆಸ್ಟ್ ರೀಜನ್. ನೋಡಿ ಬರ್ಬೇಕು ಹೀಗೆ. ಓಕೆ, ಆಲ್ಟರ್ನೇಟಿವ್ ಲೆಗ್ಸ್ ಕ್ಲಾಪ್ಸ್ ಮಾಡಿ. ಅದನ್ನೇ ನೋಡಿ ಬರ್ಲಿ ಕ್ಲಾಪ್ಸ್ ಓಪನ್ ಆಗಬೇಕು, ಬರ್ಲಿ ಕ್ಲಾಪ್ಸ್ ಓಪನ್ ಆಗಬೇಕು. ಓಕೆ, ರೆಡಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. Take a deep breath now. Breathe out from the mouth. Good. ಈಗ ನೋಡಿ ನಿಮ್ಮ ಮ್ಯಾಟ್ ತುದಿ ಮೇಲೆ ಬನ್ನಿ, ಮುಂದಕ್ಕೆ ಬಾಗಿ ಹಸ್ತ ಇಟ್ಕೊಳ್ಳಿ. ಕಮಿಂಗ್ ಕ್ಲಾಸಲ್ಲಿ ಯಾರೆಲ್ಲ ವೆಯ್ಟ್ ರಿಡಕ್ಷನ್ಗೆ ಅಂತ ಇದ್ದೀರಿ ನೋಡಿ, ಈ ಥರದ 2 ಬ್ರಿಕ್ ಇಟ್ಕೊಳ್ಳಿ. 12th ಬಟಾಲಿಯನ್ ಅಲ್ಲಿ ಆದರೆ ಆಲ್ರೆಡಿ ಇವೆ, ತಗೊಳ್ಳಿ. ಶಿವಮೊಗ್ಗದಲ್ಲಿ ಇಲ್ಲ ಅಂದರೆ ಏನಾದ್ರು 2 ಥಿಂಗ್ಸ್ ಈ ಥರ ರೆಡಿ ಮಾಡ್ಕೊಳ್ಳಿ. ಬೆಲ್ಟ್ ಕಂಪಲ್ಸರಿ ಕಮಿಂಗ್ ಕ್ಲಾಸ್ನಲ್ಲಿ. ಓಕೆ, ಸೊ ಇವಾಗ ಏನು ಮಾಡಿ, ಹೀಗಿದ್ದೀರಿ, ಹಿಂದಕ್ಕೆ ಹೋಗ್ತೀರಿ, ಮುಂದೆ ಬರ್ತೀರಿ. ಓಕೆ, ಹಿಂದೆ ಹೋಗ್ತೀರಿ 1 ಹೇಳಿದಾಗ, 2 ಹೇಳಿದಾಗ ಮುಂದೆ ಬರ್ತೀರಿ. ಇಷ್ಟೇ ನಮ್ಮ ಕೆಲಸ. ಹಿಂದೆ ಹೋಗೋದು, ಮುಂದೆ ಬರೋದು. ಬ್ರೀತ್ ಏನಾಗಿರ್ಬೇಕು? ಮೂಗಲ್ಲೇ ಬ್ರೀತ್ ಇನ್ ಮಾಡಬೇಕು, ಮೂಗಲ್ಲೇ ಬ್ರೀತ್ ಔಟ್ ಮಾಡಬೇಕು. ಓಕೆ, ರೆಡಿ? ಬನ್ನಿ ಈಗ ಹೀಗೆ ಬನ್ನಿ, ಮುಂದೆ ಬಾಗಿ, ಎಲ್ಲರೂ ಬಾಗಿ ಮುಂದೆ. ರೆಡಿ? 1, ಹಿಂದೆ ಹೋಗಿ, 2, ಮುಂದೆ ಬನ್ನಿ. ಎಷ್ಟೆಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರಿ. 3, ಹಿಂದೆ ಹೋಗಿ, 4, ಮುಂದೆ ಬನ್ನಿ. 5, ಹಿಂದೆ ಹೋಗಿ. 6, 7, 8, keep continue. 9, 10, 11, 12, 13, 14. ಎಫೆಕ್ಟಿವ್ ಆಗಿ ಮಾಡಿ ಶಿವಮೊಗ್ಗ ಫ್ರಂಟಲ್ಲಿ. 15, 16, 17. ನೋ, ಮೇಲ್ ಬರೋಂಗಿಲ್ಲ, ಕುತ್ಕೊಳ್ಳೋಂಗಿಲ್ಲ. 12th ಬಟಾಲಿಯನಲ್ಲಿ ಬನ್ನಿ 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 ಬನ್ನಿ. 18, 19. ಓಕೆ, ರೈಟ್. ಸೊ ಇಲ್ಲೇ ಇರಿ, ಮಂಡಿ ಕೆಳಗಡೆ ಇಡಿ, ಹಿಪ್ಪಿಂದೆ ಹೋಗಲಿ, ತಲೆ ನೆಲದ ಮೇಲೆ ಬರಲಿ. ಹ್ಯಾಂಡ್ಸ್ ಫಾರ್ವರ್ಡ್, ಟೇಕ್ ಅ ಡೀಪ್ ಬ್ರೆತ್. ಬನ್ನಿ ಬನ್ನಿ, ಕೆಳಗಡೆ ಬನ್ನಿ. ಸೊ ಯೋಗ ಮಾಡೇ ಇಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ. ಒಬೆಸಿಟಿ ಕ್ಲಾಸಿಗೆ ಜಾಯಿನ್ ಆಗಿರೋರಿಗೆ, ಈ ಮಂತ್ ಟಾರ್ಗೆಟ್ ಹಾಕೊಂಡಿರೋರಿಗೆ, ರೆಗ್ಯುಲರ್ ಆಗಿ ಮಾಡ್ತಾ ಇರೋರಿಗೆ ಸುಲಭ ಅನಿಸುತ್ತೆ. ಪೂಜಾ ಗೌಡ ಕ್ಯಾಮ್ರಾ ಡೌನ್ ಮಾಡಿ, ಸೂರ್ಯ ಕ್ಯಾಮ್ರಾ ಡೌನ್ ಮಾಡ್ಕೊಳ್ಳಿ. ರೈಟ್, ಇಲ್ಲಿ ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ, ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ರೈಟ್, ಈಗ ಅಲ್ಲಿಂದ ನೋಡ್ಕೊಳ್ಳಿ ಎಲ್ಲರೂ. ಈಗ ಇಲ್ಲಿ ನೋಡಿ, ಮೌಂಟೇನ್ ಪೋಸ್ಚರ್ಗೆ ಬರ್ತೀರಿ. ಕಾಲು ಸ್ವಲ್ಪ ಅಗಲ ಮಾಡ್ಕೋತೀರಿ, ಸ್ವಲ್ಪ ಅಗಲ ಮಾಡ್ತೀರಿ. ನಾನು 1 ಹೇಳಿದಾಗ 1,
ಓಕೆ. 2 ಹೇಳಿದಾಗ ಒಳಗಡೆಗೆ ರೋಲ್ ಇನ್ ಮಾಡ್ತೀರಿ. ನಿಮ್ಗೆ ಎಷ್ಟೆಷ್ಟಾಗತ್ತೆ ಅಷ್ಟು ಮಾಡ್ತಾ ಇರ್ತೀರಿ. ಓಕೆ, ನೋಡ್ಕೊಳ್ಳಿ. 1 2 ಇಷ್ಟೇ ನಿಮ್ಮ ಕೆಲಸ. ಓಕೆ, ರೆಡಿ. ಪೊಸಿಷನ್. ಇಲ್ಲೂ ಅಷ್ಟೇ 12th ಬೆಡ್ರೂಮ್ ಸ್ವಲ್ಪ ಕ್ಯಾಮ್ರಾ ಡೌನ್ ಆಗಲಿ. ಸೀಲಿಂಗ್ ತೋರಿಸ್ತಾ ಇದೆ, ಸ್ವಲ್ಪ ಕ್ಯಾಮ್ರಾ ಡೌನ್. ರೆಡಿ. 1 2 3 ಲಸಿನ್ ಸ್ವಲ್ಪ ದೂರ ಹೋಗಮ್ಮ ಕ್ಯಾಮ್ರಾಯಿಂದ. 4 5 6 7 ಮಂಡಿ ಇಟ್ಟಿರೋರು ಮಂಡಿ ಎತ್ತಿ, ಮೇಲೆತ್ತಿ ಮೇಲೆತ್ತಿ ಮೇಲೆತ್ತಿ. ಮಂಡಿ ಎಲ್ಲರೂ ಕೆಳಗಡೆ ಇಟ್ಟಿದ್ದೀರಾ 12th ಬೆಟಾಲಿಯನ್ನಲ್ಲಿ. ಮಂಡಿ ಏನು ಟಚ್ ಆಗೋಂಗಿಲ್ಲ. ಚೀಟಿಂಗ್. ಗುಡ್ ಬಾಯ್ಸ್, ಸ್ಟ್ರಾಂಗ್ ಬಾಯ್ಸ್, ಕಮಾನ್ ಬಾಯ್ಸ್. ಎಸ್, ಕೌಂಟ್ ಬರ್ತೋಯ್ತು ಇವಾಗ. ಐ ವಿಲ್ ರೀಸ್ಟಾರ್ಟ್ ದ ಕೌಂಟ್ ನೌ. 10 ಗೋ ಬ್ಯಾಕ್, 10 ಗೋ ಬ್ಯಾಕ್. ಮಂಡಿ ಟಚ್ ಆಗಿದೆ, ಎಲ್ಲರದು ಮಂಡಿ ಇದೆ ನೆಲದ ಮೇಲೆ. ಆಫೀಸರ್ ಕಿರಣ್ ಅವರಿದ್ರೆ ಕಿರಣ್ ಸರ್ ನೋಡಿ, ಮಂಡಿ ಎಲ್ಲರದು ನೆಲದಲ್ಲಿದೆ. ಮಂಡಿ ಎತ್ಸಿ ಮೇಲಿಂದ, ಮಂಡಿ ಎತ್ಸಿ ಮೇಲಿಂದ. ಓಕೆ, ಬ್ರೇಕ್ ತಗೊಳ್ಳಿ ಈಗ. ಶಶಂಕಾಸನದಲ್ಲಿ ಕುತ್ಕೊಳ್ಳಿ. ಹಂಗಿಲ್ಲ ಹಂಗೆ ಕುತ್ಕೋಬೇಡಿ. ಮಂಡಿಗೂ ಸ್ವಲ್ಪ ಎಕ್ಸಸೈಸ್ ಆಗಲಿ. ಹೀಗೆ ಕುತ್ಕೊಳ್ಳಿ, ಹೀಗೆ ಕುತ್ಕೊಳ್ಳಿ. ಹೀಗೆ ರಿಸ್ಟ್ ರೊಟೇಷನ್ ಮಾಡಿ. 1 2 3 4 5 ಮಾಡಬೇಕು. ಕೈ ಮುಂದೆ ಚಾಚಿ. 6 7 8 9 10 ಆಪೋಸಿಟ್ ಮಾಡಿ. 1 2 3 4 5 6 7 8 9 10 ಗುಡ್. ಸೊ 20 ಯಾವಾಗಲೂ 1 ಸೆಟ್, 2 ಸೆಟ್ ಮಾಡಬೇಕು. ಈಗ ಮಾಡಿರೋದು ಬರೀ ಕ್ವಾರ್ಟರ್ ಸೆಟ್ ಅಷ್ಟೇ. ಓಕೆ, ನನ್ನ ಜೊತೆನೆ ಮಾಡಿ. ಎಲ್ಲರೂ ಏನು ಮಾಡಿದ್ದೀರಿ, ಮಂಡಿ ಇಲ್ಲಿ ಇಟ್ಕೊಂಡಿದ್ದೀರಿ. ಬಟ್ ಸ್ಟಾಪ್ ಮಾಡ್ದಂಗೆ ಏನೋ ಒಂದು ಸಪೋರ್ಟ್ ತಗೊಂಡು ಮಾಡ್ತಿದ್ದೀರಾ. ದಟ್ ಈಸ್ ರಿಯಲಿ ಹೈಲಿ ಅಪ್ರಿಷಿಯೇಟೆಡ್. ಓಕೆ, ಸೊ ಆ ಎನರ್ಜಿ, ಆ ಸ್ಪಿರಿಟ್ ಹಾಗೆ ಇರಲಿ. ಓಕೆ, ಮಂಡಿ ನೋಡಿ ಮೇಲಿರಬೇಕು ನೋಡಿ. ಸೊ ನಾನು ಸ್ಟ್ರೆಚ್ ಮಾಡಿದಷ್ಟೇ ಮಾಡಬೇಕು ಅಂತ ಇಲ್ಲ. ನಿಮ್ಗೆ ಇಷ್ಟೇ ಆಗಿದೆ ಇಷ್ಟೇ ಸಾಕು, ಇಷ್ಟ ಆಗ್ತಾ ಇದೆ ಇಷ್ಟೇ ಸಾಕು. ಮಂಡಿ ಕೆಳಗಡೆ ಇಡಬೇಡಿ. ಓಕೆ, ಸೊ ನಮಗೆ ವೆಯ್ಟ್ ಜೊತೆಗೆ ಸ್ಟ್ಯಾಮಿನಾ ಆ್ಯಂಡ್ ಎನರ್ಜಿ ಕೂಡ, ಸ್ಟ್ರೆಂತ್ ಕೂಡ ಇಂಪ್ಲಿಮೆಂಟ್ ಆಗಬೇಕು. ಅರ್ಥ ಆಯ್ತಲ್ಲ? ಇದೇ ಪ್ಲಸ್ ಪಾಯಿಂಟ್ ನಿಮ್ಮದು BMI ಇದರಲ್ಲಿ ಜಾಯಿನ್ ಆಗೋರ್ಗೆಲ್ಲರಿಗೂ. ಓಕೆ, ರೆಡಿ. 1 ನೋಡಿ, ಬಾಡಿ ಮೇಲಿರಲಿ. ನಾನು ಯಾಕೆ ಪ್ಯಾಂಟ್ ಹಾಕಿಲ್ಲ, ನಿಕ್ಕರ್ ಹಾಕಿದ್ದೀನಿ ಅಂದರೆ ಈ ಗ್ಯಾಪ್ಗಳು ನೋಡಿ ನಿಮಗೆ ಗೊತ್ತಾಗಬೇಕು. ಗ್ಯಾಪ್ ಗೊತ್ತಾಗ್ತಾ ಇದೆಯಾ ಇಲ್ಲಿ ನೋಡಿ? ಈ ಗ್ಯಾಪ್ ಕಾಣಿಸ್ಬೇಕು ನಿಮಗೆ ನೋಡಿ. ಓಕೆ, ರೆಡಿ. ಬ್ಯಾಕ್ 2 3 4 5 6. ಈಗ ನೋಡಿ, ನಾನು ಯಾಕೆ ಟಯರ್ಡ್ ಆಗ್ತಾ ಇಲ್ಲ, ನೀವು ಟಯರ್ಡ್ ಆಗ್ತಿದ್ದೀರಾ ಅಂದರೆ ಬ್ರೀತಿಂಗ್ ಪ್ಯಾಟ್ರನ್ ಒಂದು ನೀವು ಪ್ರೀತಿಯಿಂದ ಮಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಬ್ರೀತ್ ಮಾಡ್ತಾ ಇದ್ದೀನಿ, ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ವಾಯ್ಸಲ್ಲಿ ಏನಾದ್ರು ವೇರಿಯೇಷನ್ ಇದೆಯಾ? ಇಲ್ಲ ಅಲ್ವಾ? ಬುಸು 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 ಅಂತ ಅನ್ನೋದಕ್ಕಿಂತ ನೋಡಿ, ಒಂದ್ಸಲ ತಗೊಂಡು ಮೂಗಲ್ಲಿ ಕಂಟ್ರೋಲ್ ತಗೋಬೇಕು ಬ್ರೀತ್. ರೆಡಿ. 8 9. ಇದೆಲ್ಲ ನಾವು ಜೀವನದಲ್ಲಿ ನಾವೆಷ್ಟು ಸಮಾಧಾನವಾಗಿದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಫಾಲೋ ಮಾಡಿ ಕೌಂಟಿಂಗ್. 9 10 ಕೀಪ್ ಕಂಟಿನ್ಯೂ. 11 12 13 14 15 16 17 18 19. 19 ಅಲ್ಲಿ ಹೋಲ್ಡ್ ಮಾಡಿ, 5 ಬ್ರೀತ್ ಮಾಡಿ. 19 ಅಲ್ಲಿ ಹೆಡ್ ಅಪ್ ಹೆಡ್ ಅಪ್ ಹೆಡ್ ಅಪ್. 1 ಅಲ್ಲೇ ಹೋಲ್ಡ್ ಮಾಡಿ, ಅಲ್ಲೇ ಹೋಲ್ಡ್ ಮಾಡಿ.
2 3 ಹೋಲ್ಡ್ ಮಾಡಿ ಅಲ್ಲೇ 4 ಹೋಲ್ಡ್ ಮಾಡಿ ತಲೆ ಎತ್ತಿ ಹೋಲ್ಡ್ ಮಾಡಿ 5 ಬ್ರೇಕ್ ತಗೊಳಂಗಿಲ್ಲ 6 7 8 9 10 ಪ್ಲೀಸ್ ಗೋ ಬ್ಯಾಕ್ ಅಧೋಮುಖ ಮೌಂಟೇನ್ ಪೋಶ್ಚರ್ ಬ್ರೀತ್ ಮಾಡಿ ಸರ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ಮಾಡಿ 1 2 3 4 ಪೂಜನಗೌಡ ಮೌಂಟೇನ್ ಪೋಶ್ಚರ್ 5 6 7 8 ಮೇಲೆ ಎಳಂಗಿಲ್ಲ ಅಲ್ಲಿ 9 10 ವೆರಿ ಗುಡ್ ಸಿಟ್ ಇನ್ ವಜ್ರಾಸನ ಕಾಲು ಸ್ವಲ್ಪ ನೋವಾಗಲಿ ಕುತ್ಕೊಳ್ಳಿ ಹೀಗೆ ಕೈ ಹೀಗೆ ಇಟ್ಕೊಳ್ಳಿ ಕೈ ರಿಲ್ಯಾಕ್ಸ್ ಮಾಡಿ 1 2 ಹೀಗೆ ಇಟ್ಕೊಳ್ಳಿ ಎಲ್ಬೋ ಮಾತ್ರ 3 4 5 6 7 8 9 10 ಆಪೋಸಿಟ್ 1 2 3 4 5 6 7 8 9 10 1 2 3 4 ಕಿರಣ್ಜಿ ನೋಡಿ ಅಲ್ಲಿ ಕೆಲವರು ಮಾಡ್ತಿಲ್ಲ 5 6 7 8 9 10 ಆಪೋಸಿಟ್ 1 2 ಲಸಿಮಾ 3 4 5 6 7 ವೈಟ್ ಯೂನಿಫಾರ್ಮ್ RPS ಹಿಂದೆ ಕೂತಿರೋರು 9 10 ಕೈ ಕೆಳಗಡೆ ಇಳಿಸಿ ಉಸಿರು ತಗೊಳ್ಳಿ ಒಂದ್ಸಲ ಉಸಿರನ್ನ ಆಚೆ ಹಾಕಿ ರೆಡಿ ಹೀಗೆ ಕುತ್ಕೋಬೇಕು 12th ಬೆಟಾಲಿಯನ್ ಅಲ್ಲಿ ಕುತ್ಕೊಳ್ಳಿ ಮಂಡಿಗೆ ಸ್ವಲ್ಪ ಥೆರಪಿ ಆಗಲಿ ಕಮಾನ್ ರೆಡಿ 1 2 3 4 5 6 7 8 9 10 11 12 13 ಉಸಿರು 14 breathe out 15 breathe in 16 breathe out 17 18 19 head up and down 20 good body free ಮಾಡಿ breathe out breathe out breathe out breathe out ನೆಲಕ್ಕೆ ಟಚ್ ಆಗಲಿ ಟ್ವಿಸ್ಟ್ ಮಾಡಿ ಓಕೆ ತುಂಬ ಮಂಡಿ ನೋವಾಗ್ತಾ ಇದೆ ಅನ್ನೋರು ಮಾತ್ರ ಸುಖಾಸನದಲ್ಲಿ ಕೂತ್ಕೊಂಡು ಫ್ರೀ ಮಾಡ್ಕೊಳ್ಳಿ 1 2 3 4 5 6 7 8 9 10 11 12 13 ಪೂಜಮ್ಮ 15 16 17 18 19 20 ಗುಡ್ ಈಗ ಎಲ್ಲರೂ ಕಾಲು ಹೀಗಿಟ್ಕೊಳ್ಳಿ ಹಿಂದೆ ಎಲ್ಬೋ ಇಡಿ ಕೆಳಗಡೆಗೆ ಎಲ್ಬೋ ಇಟ್ಕೊಳ್ಳಿ ಕಾಲನ್ನು ನೀಡಿ ಸಂಪೂರ್ಣವಾಗಿ ಕಾಲನ್ನು ನೀಡಿ ಕ್ಯಾಮ್ರಾ ಡೌನ್ ಮಾಡಿ ಸೂರ್ಯಾಜಿ ಕ್ಯಾಮ್ರಾ ಡೌನ್ ಮಾಡ್ಕೊಳ್ಳಿ ಯಾರೆಲ್ಲ ಮನೆಯಿಂದ ಆಫೀಸರ್ಸ್ ಯಾರಾದರೂ ಜಾಯಿನ್ ಆಗಿದ್ರೆ ಹಾರಿಜಾಂಟಲ್ ವ್ಯೂ ರೈಟ್ ಶೋಲ್ಡರ್ ಇದ್ರೆ ರೈಟ್ ಶೋಲ್ಡರೇ ಬರಬೇಕು ಓಕೆ ಈಗ ಇಲ್ಲಿಂದ ನೋಡಿ ಕಂಟಿನ್ಯೂಸ್ ಆಗಿ ನಿಮ್ಮ ಎಡಗಾಲನ್ನು ಕಂಟಿನ್ಯೂಸ್ ಆಗಿ ಅಪ್ ಆ್ಯಂಡ್ ಡೌನ್ ಮಾಡಿ ಓಕೆ ಇಲ್ಲಿ ಬ್ರೀತ್ ನೋಡ್ಕೊಳ್ಳಿ ಇಲ್ಲಿ ನೋಡಿ ಸ್ಟಾಪ್ ಮಾಡಿ ನೋಡಿ ಕಂಪಲ್ಸರಿ ಕಾಲ್ ಮೇಲೆ ಬರುವಾಗ ಬ್ರೀತ್ ಇನ್ ಕಂಪಲ್ಸರಿ ಕಾಲ್ ಕೆಳಗಡೆ ಬರುವಾಗ ಬ್ರೀತ್ ಔಟ್ ಈ ಅಟ್ಯಾಕ್ಸ್ ಎಲ್ಲ ಏನಕ್ಕಾಗತ್ತೆ ಗೊತ್ತಾ ಹಾರ್ಟ್ ಅಟ್ಯಾಕ್ಸ್ ಇವೆಲ್ಲ ರಾಂಗ್ ಬ್ರೀತಿಂಗ್ ಓಕೆ ನೋಡಿ ಮೇಲ್ ನೀವು ಎಷ್ಟೇ ಸ್ಪೀಡಾಗಿ ಮಾಡುವಾಗಲೂ ನೋಡಿ ಸ್ಲೋ ಮಾಡುವಾಗಲೂ ನೋಡಿ ಇಲ್ಲಿ ನೋಡ್ಕೊಳ್ಳಿ ಸ್ಲೋ ಮಾಡುವಾಗಲೂ ಬ್ರೀತ್ ಔಟ್ ಓಕೆ ನಂದು ಶೋಲ್ಡರ್ ಯಾವುದಿದೆ ಸೂರ್ಯಜಿ ಕ್ಯಾಮ್ರಾಕ್ಕೆ ರೈಟ್ ಶೋಲ್ಡರ್ ಇದೆ ಹಾರಿಜಾಂಟಲ್ ಇದೆ ಕ್ಯಾಮ್ರಾಕ್ಕೆ ಬಾಡಿ ಹಾರಿಜಾಂಟಲ್ ಬರಲಿ ಕ್ಯಾಮ್ರಾಕ್ಕೆ ಕಾಲು ತೋರಿಸೋದಲ್ಲ
ಕ್ಯಾಮ್ರಾಕ್ಕೆ ಕಾಲು ತೋರಿಸೋದಲ್ಲ. ರೈಟ್ ಶೋಲ್ಡರ್ ಟು ಕ್ಯಾಮರಾ. ರೈಟ್ ಶೋಲ್ಡರ್, ರೈಟ್ ಶೋಲ್ಡರ್, ಬಲಭುಜ, ನಿಮ್ಮ ಬಲಭುಜ ಹಾಗೆ. ರೈಟ್. ಈಗ ಎಡಗಾಲ್. ಎಲ್ಲರೂ ಸ್ಟಾರ್ಟ್ ಮಾಡಿ. ಈಗ ಹಿಂದೆ ಮಲಗಬಾರ್ದು. ಬೆಟ್ಟಲ್ಲಿ ಮೇಲೆ ಬನ್ನಿ. ಸ್ಟಾರ್ಟ್. ಕಂಟಿನ್ಯೂಸ್ ಆಗಿ ಮಾಡಿ. 1 2 3 4 5. ಮತ್ತೆ ಸ್ಟಾಪ್ ಮಾಡಿ. ಈಗ ನೀವೇನು ಮಾಡಿದ್ರಿ, ನನ್ನ ಜೊತೆ ಕಂಪೇರ್ ಮಾಡ್ಕೊಂಡ್ರಿ. ಓ, ಭಾಗೀರಥಿ ಫುಲ್ ಕಾಲು ಇಲ್ಲಿ ಎತ್ತಿಬಿಟ್ರು, ನಾವು ಎತ್ತು ಬಿಡಬೇಕು. ಇಲ್ಲ, ಅದಕ್ಕೆ ಏನು ಮಾಡಿದ್ರಿ ನೀವು, ಮಂಡಿ ಬೆಂಡ್ ಮಾಡಿಕೊಂಡು ಹಿಂಗೆ ತೊಗೊಳಕ್ಕೆ ಶುರು ಮಾಡಿದ್ರಿ. ಅದು ಅಗೈನ್ ರಾಂಗ್ ವೇ. ನಿಮ್ಮ ಕಾಲು ಇಷ್ಟೇ ಬರಲಿ ಪರವಾಗಿಲ್ಲ, ನೋ ಮ್ಯಾಟರ್ ಇಲ್ಲಿಗೆ ಬರಬೇಕು ಅಂತ. ನಾನು ಬೇಕು ಅಂದ್ರೆ ಇನ್ನೂ ಫುಲ್ ಬೇಕಾದ್ರೆ ತೊಗೊಳ್ತೀನಿ, ಅದೆಲ್ಲ ಮ್ಯಾಟ್ರು. ಓಕೆ. ಸೊ ಇಲ್ಲಿ ನಿಮ್ಮ ಕಾಲು ಎಷ್ಟು ಸ್ಟ್ರೇಟ್ ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಇಷ್ಟೇ ಬರಲಿ ಪರವಾಗಿಲ್ಲ, ಅದನ್ನೇ ಕರೆಕ್ಟಾಗಿ ಮಾಡಿ ಅಷ್ಟೇ. ಬ್ರೀತ್ ಜೊತೆ ಮಾಡಿ ಅಷ್ಟೇ. ಓಕೆ. ಸ್ಟಾರ್ಟ್ ಮಾಡಿ. ಈಗ 1, ಕಾಲು ನೇರ ಇರಲಿ. 2 3, ಆಗುತ್ತೆ ಅನ್ನೋರು ಕಾಲು ಮೇಲೆ ಬರಲಿ. 4 5 6 7 8. ತುಂಬ ಕ್ಯಾಮ್ರಾ ನೋಡೋ ಕತ್ ನೋವಾಗುತ್ತೆ, ಹೀಗೆ ಇರಲಿ. 9, ಸೀಲಿಂಗ್ ಕಡೆ ಇರಲಿ. 10 11, ಕ್ಯಾಮ್ರಾ ಡೌನ್ ಸೂರ್ಯ. 11 12 13, ಕ್ಯಾಮ್ರಾ ದೂರ ಇಟ್ಕೋಬೇಕು. 14, ಸೂರ್ಯ ಕ್ಯಾಮ್ರಾ ಡೌನ್. 15 16 17 18, ಆ ರೂಫ್ ಏನಿದೆ ಆ ಲೆವೆಲ್ ಇರಬೇಕು. 19 20. ಗುಡ್. ಈಗ ಬೇಕು ಅನ್ನೋರು ಹಿಂದೆ ಮಲ್ಕೊಳ್ಳಿ. ಸ್ವಲ್ಪ ಒಂದ್ಸಲ ಉಸಿರು ತಗೊಳ್ಳಿ. ಬಾಯಿ ಮುಖಾಂತರ ಉಸಿರನ್ನ ಆಚೆ ಹಾಕಿ. ಗುಡ್. ಈಗ ಮತ್ತೆ ಮೇಲೆ ಬನ್ನಿ. ಪೊಸಿಷನ್ ತಗೊಳ್ಳಿ. ರೆಡಿ? ಓಕೆ. ಶಿವಮೊಗ್ಗ ರೆಡಿ ಆಯಿತು. 12th ಬೆಟಾಲಿಯನ್ ಹಿಂದೆ ಮಲಗಿರೋರು ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ರೆಡಿ. ರೈಟ್ ಲೆಗ್ ಸ್ಟಾರ್ಟ್ ಮಾಡಿ. 1 2 3 4 5 ಮಾಡಿ ಸರ್. 6, ಸ್ಟಾಪ್ ಮಾಡಬೇಡಿ, ಮಾಡ್ತಾ ಇರಿ. 7 8 9 10 11 12 13 14 15 16 17 18 19 20. ವಂಡರ್ಫುಲ್. ವೆರಿ ಗುಡ್. ಓಕೆ. ಸೊ ಇಲ್ಲೆಲ್ಲ ಯಾರಿಗಾದ್ರೂ ನೋವು ಆಗ್ತಿದ್ರೆ ಈಗ ಮಸಾಜ್ ಮಾಡ್ಕೊಳ್ಳಿ. ತೊಡೆಗಳನ್ನ ಹಿಂಗೆ ಸ್ವಲ್ಪ ಮಸಾಜ್ ಮಾಡಿ. ಸೊ ಯಾವಾಗಲೂ ಸ್ಕಿನ್ ಟು ಸ್ಕಿನ್, ಹಸ್ತ ಯಾವಾಗಲೂ ಸ್ಕಿನ್ ಟು ಸ್ಕಿನ್ ನಿಮಗೆ ಸ್ಪರ್ಶ ಇರಬೇಕು. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಓಕೆ. ಈಗ ನೋಡಿ, ಕಮಾನ್ ಪೊಸಿಷನ್ಗೆ ಬನ್ನಿ. ಅಲ್ಲಿ ನಿಮಗೆ ನೆಲ ತುಂಬ ಗಟ್ಟಿ ಇದೆ, ಅದಕ್ಕೆ ಹೇಳ್ತೀನಿ ಯಾವಾಗಲೂ ಒಂದು ಟವಲ್ ತೊಗೊಂಡು ಬನ್ನಿ ಅಂದರೆ ನೀವು ತೊಗೊಂಡು ಬರಲ್ಲ. ಓಕೆ. ಸೊ ಇವಾಗ ನಿಮ್ಮ ಹತ್ರ ನಿಮ್ಮ ಗ್ರೌಂಡ್ ಶೀಟ್ ಇದೆ. ಈ ಗ್ರೌಂಡ್ ಶೀಟನ್ನು ಫೋಲ್ಡ್ ಮಾಡಿ, ಎಲ್ಬೋ ಒತ್ತದೇ ಇರೋಂಗೆ ಹಾಕ್ಕೊಳ್ಳಿ. ಯಾವುದು ಹರ್ಟ್ ಆಗಬಾರ್ದು ನಿಮ್ಮ ಬಾಡಿಗೆ. ಹೀಗೆ ಫೋಲ್ಡ್ ಮಾಡಿ. ಓಕೆ. ಹೀಗೆ ಇಟ್ಕೊಳ್ಳಿ, ಎಲ್ಬೋ ಇಟ್ಕೊಳ್ಳಿ, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಮ ಗ್ರೌಂಡ್ ಶೀಟ್ಸ್. ನೋವಾಗುತ್ತೆ, ಆವಾಗ ನೋವು ಕಡೆ ನಿಮ್ಮ ಮನಸ್ಸು ಹೋದಾಗ ಸರಿಯಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಬ್ರೀತು ಸರಿಯಾಗಿ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಹರ್ಟ್ ಆಗಲಿಲ್ಲ ಅಂದರೆ ನೀವು ಎಂಜಾಯ್ ಮಾಡ್ತೀರಿ. ಓಕೆ. ಸೊ ಈಗ ಕಾಲು ನೋಡಿ, ಕಾಲು ಸ್ವಲ್ಪ ಮೇಲೆತ್ತಿರಿ. ಇದು ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲು ಹೊರಗಡೆ ಹೋಗುವಾಗ ಬ್ರೀತ್ ಇನ್, ಕಾಲು ಒಳಗಡೆ ಬರುವಾಗ ಬ್ರೀತ್ ಔಟ್. ಸಾಧ್ಯ ಆದರೆ ಟಚ್ ಮಾಡ್ಬೋದು, ಆಗಿಲ್ಲ ಅಂದರೆ ಒಳಗಡೆ ಬರಲಿ ಪರವಾಗಿಲ್ಲ. ನೋಡಿ, ಬ್ರೀತ್ ಇನ್, ಓಕೆ. ಸೊ ಕೌಂಟ್ ಪ್ರಕಾರನೇ ಮಾಡಿ. ಫಸ್ಟು ಈ ಭಾಗದಲ್ಲಿ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗತ್ತೆ. ಯಾವಾಗ ನೋವು ಆಗಕ್ಕೆ ಶುರುವಾಗತ್ತೆ ಆಗ ಒಳಗಡೆ ಫ್ಯಾಟು ಓಕೆ ಮೆಲ್ಟ್ ಆಗಕ್ಕೆ ಶುರುವಾಗತ್ತೆ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕೆಲಸ ಮಾಡೋಕ್ಕೆ ಶುರುವಾಗತ್ತೆ. ಗ್ರಂಥಿಗಳು ಇನ್ಆಕ್ಟಿವ್ ಗ್ರಂಥಿಸ್ ಎಲ್ಲ ಆಕ್ಟಿವ್ ಆಗೋದಕ್ಕೆ ಶುರುವಾಗತ್ತೆ. ಓಕೆ. ರೆಡಿ. ಕಾಲು ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ಳಿ. ರೆಡಿ. ಬ್ರೀತ್ ಔಟ್ ಮಾಡಿ, ಬ್ರೀತ್ ಔಟ್. ರೆಡಿ. 1 2 3
4 5 6 7 8 ಸ್ಪ್ಲಾಟ್. ಕಿರಣ್, ನೀವು ಕರೆಕ್ಟಾಗಿ ಅಲ್ಲಿ ಮಾನಿಟರ್ ಮಾಡ್ತಿಲ್ಲ, ಕೆಲವರು ಮಲಗಿದ್ದಾರೆ ಅಲ್ಲಿ ನೋಡಿ, ಅಲ್ಲಿ ಕಾರ್ನರಲ್ಲೆಲ್ಲ, ನಿಮ್ಮ ಲೆಫ್ಟ್ ಕಾರ್ನರಲ್ಲಿ. ನನಗೆ ಇನ್ಸ್ಟ್ರಕ್ಷನ್ ಡಿಸ್ಟರ್ಬ್ ಆಗುತ್ತೆ. 9 10 11 12 13, ಕಾಲು ಅಗಲ ಆಗಬಾರ್ದು, 14 15 ಸೂಪರ್, 17 18 19 20. ಅಲ್ಲೇ ಮಲ್ಕೊಂಡು ಹೊಟ್ಟೆ ನೋವು ಕಾಣಿಸ್ತು ಅನ್ನೋರು ಥಮ್ಸಪ್ ಕೊಡಿ. ಹೊಟ್ಟೆಲಿ ನೋವು ಕಾಣಿಸ್ತು ಅನ್ನೋರು ಥಮ್ಸಪ್ ಕೊಡಿ, ಥಮ್ಸಪ್ ಕೊಡಿ. ಎಲ್ರಿಗೂ ಕಾಣಿಸಿದೆ. ಎಲ್ಲಿ ನೋವು ಕಾಣಿಸ್ತೋ ಹೊಟ್ಟೆ ಮಸಾಜ್ ಮಾಡಿ ಚೆನ್ನಾಗಿ. ಬೆರಳಲ್ಲಿ ಚುಚ್ಚಬಾರ್ದು, ಹಸ್ತದಲ್ಲಿ ಮಸಾಜ್ ಮಾಡಬೇಕು. ಹಸ್ತ ಹಸ್ತ ಹಸ್ತ. ಈಗ ಮಗು ಅಳ್ತಾ ಇದ್ರೆ ಹೋಗಿ ಬೆರಳಲ್ಲಿ ಚುಚ್ಚುತ್ತೀರೋ, ಕೈಯಲ್ಲಿ ನೇವರಿಸ್ತಿರೋ, ಏನು ಮಾಡ್ತೀರಾ ಅಲ್ವಾ? ಹಸ್ತದಲ್ಲಿ ಮಸಾಜ್ ಕೊಡಬೇಕು. ಈಗ ನೋಡಿ, ಈಗ ಮಗು ಇದೆ ಇಲ್ಲಿ, ಮಗು ಅಳ್ತಾ ಇದೆ ಅಂದರೆ ಹೋಗ್ಬಿಟ್ಟು ಮತ್ತೆ ಮಗುಗೆ ಹಿಂಗೆ ಚುಚ್ಚುತ್ತೀರೋ, ಮಗುನ ನೇವರಿಸ್ತಿರೋ, ಮಸಾಜ್ ಮಾಡಬೇಕು. ಹೀಗೆ ಗಿವ್ ಮಸಾಜ್, ಒಳ್ಳೆ ಮಸಾಜ್ ಕೊಡಿ. ಸೊ ಅದನ್ನೇ ಏನು ಮಾಡಿ ಇವಾಗ, ಮತ್ತೆ ಅದನ್ನು ಸ್ಪೀಡಾಗಿ ಮಾಡಿ ಈಗ. ಓಕೆ ಓಕೆ, ನನ್ನ ಕೌಂಟಿಗೆ ನೀವು ಕಾಯಬೇಕಾಗಿಲ್ಲ. ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಪ್ಯಾಟರ್ನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಸ್ಪೀಡಾಗಿ ಆಗುತ್ತೆ ಅಷ್ಟು ಸ್ಪೀಡ್. ಆಮೇಲೆ ಕಾಲನ್ನು ಬಂದು ಈಗ ತೂಗಬಾರ್ದು. ಓಕೆ, ಸೊ ಸೂತ್ನಿಂಗಲ್ಲಿ ಹೋಗಬೇಕು. ಸ್ಟಾರ್ಟ್, ಗೋ ಹೆಡ್ ಎವ್ರಿಬಡಿ. ಸ್ಪೀಡ್, ನಿಮ್ಮದೇ ಆದ ಸ್ಪೀಡ್ ಎಷ್ಟಿದೆ ಆ ಸ್ಪೀಡನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಕಮಾನ್ ಬಾಯ್ಸ್, ಚಿಯರ್ ಅಪ್, ಗೆಟ್ ರೆಡಿ. 1 2 3. ಈಗ 12 ಬೆಟಾಲಿಯನ್ ವಿಡಿಯೋ ಆಗಲಿ, ಶಿವಮೊಗ್ಗನು ವಿಡಿಯೋ ಆಗಲಿ, ಎಷ್ಟು ಸ್ಪೀಡಾಗಿ ಮಾಡ್ತೀರನ್ನೋ ವಿಡಿಯೋ ಬೇಕು ನನಗೀಗ, ಇನ್ಸ್ಟಂಟ್. ರೆಡಿ? 1 2 3 4 5 ಸೂಪರ್. 6 7 8 9 10 11 12 13 14 15. ನೀವು ಸುಧಾರಿಸ್ಕೊಳ್ಳಿ ಸರ್. 16 17 18 19 20. ಗುಡ್. ಹಾಗೆ ಹಿಂದೆ ಮಲ್ಕೊಂಡು ಮತ್ತೆ ಮಸಾಜ್ ಮಾಡಿ. ಏನು ಗೊತ್ತಾ, 99% ನೀವು ಎಫರ್ಟ್ ಇರಲಿ, 1%ನಲ್ಲಿ ಬ್ರೇಕ್ ತಗೊಳ್ಳಿ, ಪರವಾಗಿಲ್ಲ. ಮಸಾಜ್ ನಂಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಿಮ್ಮದು ಇನ್ವಾಲ್ವ್ಮೆಂಟು. ಮಾಡೇ ಇಲ್ಲ ಅನ್ನೋರ್ಗೆ ಸ್ವಲ್ಪ ಮಾಡಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಹೇಳಿದ್ದೀನಲ್ಲ, ಏನು ಹೇಳಿದ್ದೀನಿ ನಿಮಗೆ, ಜನಾರ್ದನನ ಮೆಸ್ಸಿದ್ರು ಜನನ ಮೆಸ್ಸಕ್ಕಾಗಲ್ಲ, ನಾನು ಕೂಡ ಅದ್ರಲ್ಲಿ ಒಬ್ಳು, ನನ್ನನ್ನು ಮೆಸ್ಸಕ್ಕಾಗಲ್ಲ. ಅನ್ಸ್ಯಾಟಿಸ್ಫೈಡ್ ಸೋಲ್ ಪ್ರಾಕ್ಟೀಸ್ನಲ್ಲಿ ಮಾಡಿ ಮಾಡಿ ಅಂತ ಮಾಡಿಸ್ತಾ ಇರ್ತೀನಿ ಅಲ್ವಾ. ಉಸಿರು ತಗೊಳ್ಳಿ ಎಲ್ಲರೂ, ಉಸಿರನ್ನ ಆಚೆ ಹಾಕಿ. ಗುಡ್. ಈಗ ಎಲ್ಲರೂ ಆರಾಮಾಗಿ ಮಲಗಿದ್ದೀರಲ್ವಾ, ನೋಡ್ಕೊಳ್ಳಿ. ಈಗ ಆರಾಮಾಗಿ ಮಲಗಿದ್ದೀರಿ, ಬಾಡಿ ಫ್ರೀ ಇದೆ. ಕೈ ಹಿಂದೆ ಇಟ್ಕೊಂಬಿಡಿ, ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಧಾರಾಳವಾಗಿ ಕಾಲನ್ನು ಆರಾಮಾಗಿ ನಾನು ಸ್ಟಾಪ್ ಅಂತ ಹೇಳೋವರೆಗೂ ನಿಮ್ಮ ಲೆಫ್ಟ್ ಲೆಗನ್ನು ನೋಡಿ, ಬಾಡಿ ಫುಲ್ ಕೆಳಗಡೆ ರೆಸ್ಟಲ್ಲೇ ಇರಲಿ. ಓಕೆ, ಆರಾಮಾಗಿ ಕಾಲಿನ ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ. ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲರೂ ಬೆಲ್ಟನ್ನು ತಂದಿರಬೇಕು, ಒಂದೊಂದು ಬೆಲ್ಟ್ ಇಟ್ಕೊಂಡಿರಿ. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. 1 2 3 4. ಮಂಡಿ ಬೆಂಡ್ ಆಗಬಾರ್ದು, ಅದನ್ನೇ ಹೇಳಿದೆ. ಸ್ಟಾಪ್ ಮಾಡಿ ಎಲ್ಲರೂ. ನಾನು ಏನು ಹೇಳಿದೆ ಇದಕ್ಕಿಂತ ಮುಂಚೆ, ಮಂಡಿ ಬೆಂಡ್ ಮಾಡಿ ಕಾಲ್ ಲಿಫ್ಟ್ ಮಾಡೋದಲ್ಲ, ನೇರ ಇರಬೇಕು. ಹಾಂ, ಕೀಪ್ ಕಂಟಿನ್ಯೂ. ಅಗೇನ್ ಐ ರೀಸ್ಟಾರ್ಟ್ ಕೌಂಟಿಂಗ್. ಸ್ಟಾರ್ಟ್. ಸೇಮ್ ಲೆಗ್. 1 2 3 4 5. ಪಾಸ್ ಆಗಬಾರ್ದು. ಕಂಟಿನ್ಯೂಷನ್ ಎಡಗಾಲ್ ಮಾತ್ರ. 12th ಬೆಟಾಲಿಯನ್ ಎಡಗಾಲ್ ಮಾತ್ರ. 6 7 8 9 10 11 12 13 14 15 16 17 18 19 20. ಸೂಪರ್. ಜಸ್ಟ್ ರಿಲ್ಯಾಕ್ಸ್. ಈಗೇನು ಮಾಡಿ,
ನಿಮ್ಮ ಎಡಭಾಗದ ಹೊಟ್ಟೆ ಮತ್ತು ತೊಡೆ ಮತ್ತು ಈ ಜಾಯಿಂಟನ್ನು ರಬ್ ಮಾಡಿ ಚೆನ್ನಾಗಿ ಹೀಗೆ. ಎಡಭಾಗದ ಹೊಟ್ಟೆ, ಎಡಭಾಗದ ಪೆಲ್ವಿಸ್ ಜಾಯಿಂಟ್ಸ್, ಎಡಭಾಗದ ತೊಡೆಗಳು. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಗುಡ್. ಈಗ ಅದೇ ರೀತಿ ಕೈ ಹಿಂದೆ ಇಟ್ಕೊಳ್ಳಿ. ಓಕೆ, ಬೇಕೊಂದು ಗ್ರಿಪ್ ನೋಡಿ ಹೀಗೆ ಇಟ್ಕೊಳ್ಳಿ. ಕೈ ಹಿಂದೆ ಇಟ್ಕೊಂಡು ಬಲಗಾಲ ಆರಾಮಾಗಿ ಸ್ಟಾರ್ಟ್. 1 2 3 4 5, ಬ್ರೀತ್ ಇನ್ ಬ್ರೀತ್ ಔಟ್. 6 7 8 9 10 11 12 13 14 15 16 17 18 19 20. ಗುಡ್. ಈಗ ಬಲಭಾಗದಲ್ಲಿ ಮಸಾಜ್ ಕೊಡಿ. ಬಲಭಾಗದ ಪೆಲ್ವಿಸ್, ಬಲಭಾಗದ ಪೆಲ್ವಿಸ್ ಜಾಯಿಂಟ್ಸ್, ಲೋವರ್ ಅಬ್ಡಮನ್ ಆ್ಯಂಡ್ ಯುವರ್ ಥೈ ಮಸಾಜ್. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ. ಈಗ ನೋಡಿ ಎಲ್ಲರೂ ಈಗ ಮಂಡಿನ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ಹಾಗೆ ಆಲ್ಟರ್ನೇಟಿವ್ ಆಗಿ. ಓಕೆ, ಸ್ಪೀಡಾಗಿ ಬ್ರೀತ್ ಔಟ್ ಮಾಡಬೇಕು. ಬ್ರೀತ್ ಇನ್ ಕಡೆ ಯಾರು ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಲ್ಲ? ಆಟೋಮೆಟಿಕ್ ಆಗಿ ಅದು ತಗೊಳ್ತಾ ಇರುತ್ತೆ. ಯು ಪ್ಲೀಸ್ ಫೋಕಸ್ ಓನ್ಲಿ ಆನ್ ಬ್ರೀತ್ ಔಟ್. ಓಕೆ, ಬೇಕು ಅನ್ನೋರು ಪಕ್ಕದಲ್ಲಿ ಹಿಂಗೆ ಮ್ಯಾಟ್ ಇದ್ರೆ ಮ್ಯಾಟ್ ಬೇಕಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಕೈ ಹಿಂದೆ ಬೇಕಾದರೂ ಇಟ್ಕೊಳ್ಳಿ, ನಿಮ್ಮ ಕಂಫರ್ಟಬಲ್. ಓಕೆ, ಕಾಲು ನೀಡಬಾರ್ದು, ಹೀಗೆ ಇದು ಹೀಗೆ ಇರಲಿ. ಓಕೆ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1 2. ಸ್ಟಾಪ್ ಮಾಡಿ. 12th ಬೆಟಾಲಿಯನ್ ರಾಂಗ್ ಶಿವಮೊಗ್ಗ ಕರೆಕ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಫ್ರಂಟಲ್ಲಿ ನೋಡಿ. ನೀವೇನು ಮಾಡ್ತಿದ್ದೀರಾ? ಹಿಪ್ಪಿಗೆ ಕಾಲು ಹಿಟ್ ಮಾಡ್ತಾ ಇದ್ದೀರಾ. ಇಲ್ಲ, ನಿಮ್ಮ ಟಾರ್ಗೆಟ್ ಬಂದು ಇಲ್ಲಿ ಹೀಗೆ ಮಾಡೋದಲ್ಲಪ್ಪ, ಇದು ಹೀಗೆ ಮಾಡೋದಲ್ಲ. ಈ ಮಂಡಿ ಎದೆಗೆ ಬರಬೇಕು, ಎದೆಗೆ ಬರಬೇಕು. ಹೀಗೆ ನೋಡಿ, ಕಾಲೇನು ಟಚ್ ಆಗ್ತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಹಾಂ, ಸ್ಟಾರ್ಟ್ ಮಾಡಿ ಈಗ. ರೆಡಿ? 1 2 3. ಹಾಂ, ಗುಡ್ ಬಾಯ್ಸ್. 4. ಸ್ಪೀಡ್ ಮಾಡಿ, ಅದನ್ನೇ ಸ್ಪೀಡಾಗಿ ಮಾಡಿ, ಸ್ಪೀಡಾಗಿ ಮಾಡಿ. ಒಬ್ರು ಮಾಡ್ತಿಲ್ಲ, ಸೆಂಟ್ರಲ್ ಮಾಡಿ. 6 7 8 9 10 11 12 13 14 15 16 17 18 19. ಸೈಕ್ಲಿಂಗ್ ಅಲ್ಲ, 20. ಕಾಲು ಕೆಳಗಡೆ ಡ್ರಾಪ್ ಮಾಡಬಾರ್ದು. ಓಕೆ, ರೈಟ್. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್. ಗುಡ್. ಎರಡೂ ಕೈಯನ್ನು ದೇಹದ ಅಕ್ಕಪಕ್ಕ ಇಟ್ಬಿಡಿ, ಇಲ್ಲ ಹಿಂದೆ ತಗೊಳ್ಳಿ. ಕೆಳಗಡೆ ಇಳಿಸಿದ್ರೆ ನಿಮಗೆ ಹ್ಯಾಂಡ್ ಸಪೋರ್ಟ್ ತಗೋಬೇಕು ಅನಿಸುತ್ತೆ. ಈ ಕಾಲನ್ನು ಒಂದು 30 ಡಿಗ್ರಿ ಅಷ್ಟು ಇಟ್ಕೊಳ್ಳಿ. ಎಡಗಾಲನ್ನು 30 ಡಿಗ್ರಿ ಅಷ್ಟು ಕಾಲು ಮೇಲೆತ್ತಿ. 30 ಡಿಗ್ರಿ ಅಷ್ಟೇ, ಆದರೂ 40 ಡಿಗ್ರಿ ಆಯಿತು. 30 ಡಿಗ್ರಿ. ಈಗ ಇಲ್ಲಿಂದ ಸರ್ಕಲ್ ಮಾಡಿ. 1 2. ಎಡಗಾಲನ್ನು, ಎಡಗಾಲು. 3 ಕೌಂಟ್ ಆಲ್ರೆಡಿ ಆಯಿತು. 12th ಬೆಟಾಲಿಯನ್ ಅವರು ಸ್ಲೋ ಆಗ್ತಾ ಇದೆ, ಮಾಡಿ ಮಾಡಿ. 4. ಕೆಲವ್ರು ಮಾಡಿ ಮಾಡ್ತಿಲ್ಲ. 5 6 7 8 9 10. ಅದೇ ಲೆಗ್ ಆಪೋಸಿಟ್ ಮಾಡಿ. 1 2 3 4 5 6 7 8 9 10. ಈಗ ನೋಡಿ, ನಿಮಗೆ ನಾನು ಬೆಲ್ಟ್ ಹೇಳಿದೆ. ಬೆಲ್ಟನ್ನು ನೀವು ಹೇಗೆ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರೆ, ಈಗ ಕಾಲನ್ನು ಹಿಂಗೆ ಎತ್ತೋದೇ ಕಷ್ಟ ಆಗಿರುತ್ತೆ ಕೆಲವ್ರಿಗೆ ಅಲ್ವಾ? ಸೊ ಅವಾಗ ಏನು ಮಾಡ್ಬೋದು, ಇಂಥ ಬೆಲ್ಟ್ಗಳಿದ್ರೆ ನೋಡಿ, ಬೆಲ್ಟ್ ಒಂದು ಇಟ್ಕೊಳ್ಳಿ, ಒಂದು ಬೆಲ್ಟ್ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ನೋಡಿ, ಬೆಲ್ಟ್ ಸಹಾಯದಲ್ಲಿ ಹೀಗೆ ಮಾಡ್ಬೋದು. ನೋಡಿ ಎಷ್ಟು ಈಸಿ ಅಲ್ವಾ? ಅದಕ್ಕೆ ನೀವೇನು ಮಾಡಬೇಕು, ನೆಕ್ಸ್ಟ್ ಕ್ಲಾಸಿಂದ ಎಲ್ಲರೂ ಅರ್ಧ ಲೀಟ್ರು ನೀರು, ಓಕೆ, ಮತ್ತು ಒಂದು ಬೆಲ್ಟ್ ಕಂಪಲ್ಸರಿ ನೀವು ತರಬೇಕು. ಓಕೆ, ರೈಟ್. ಚೇಂಜ್ ದ ಲೆಗ್ ನಾವು. ಬಲಗಾಲ ಮೇಲೆ ತಗೊಳ್ಳಿ, ಬಲಗಾಲ ರೊಟೇಷನ್ ತಗೊಳ್ಳಿ. 1 2 3 4 5 6
7 ರಾಂಗ್, ಅದು ಬೆಲ್ಟ್ ಇಟ್ಕೊಂಡಿರೋದು ರಾಂಗು. 8 ಉದ್ದ ಇರಬೇಕು, 30 ಡಿಗ್ರಿಯಲ್ಲೇ ಇರಬೇಕು. 9 10 ಆಪೋಸಿಟ್. 1 2 3 4 ಸ್ಟಾಪ್ ಮಾಡಬೇಡಿ. 5. ಈಗ 30 ಮಿನಿಟ್ಸ್ ಏನು ಮಾಡಿದ್ವಿ, ಅದು ಬರೀ ನಿಮ್ಮ ಬಾಡಿ ವಾರ್ಮ್ ಅಪ್ ಮಾಡಿಕೊಡ್ತಷ್ಟೇ. ಮಾಡ್ತಾ ಇರಿ. ಈಗ ನೀವು ಮಾಡ್ತಾ ಇರೋದು ನಿಧಾನ ಒಳಭಾಗದಿಂದ ನಾವು ಬೆಲ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ರೈಟ್, ರಿಲ್ಯಾಕ್ಸ್ ಮಾಡಿ. ಈಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಈಗ ನೋಡಿ ಫ್ರಂಟಿಂದ ತೋರಿಸ್ತೀನಿ. ನೋಡಿ ಕಾಲು ಹೀಗಿದೆ, ಇದೇ ಕಾಲು ಬಲಗಾಲು ಒಂದು 30 ಡಿಗ್ರಿಯಷ್ಟು ಮೇಲೆ ಎತ್ಕೊಳ್ಳಿ. ಸೊ ಬರೀ ಲೆಫ್ಟು ರೈಟು ಓಕೆ, ಇಷ್ಟೇ ಶೇಕ್ ಆಗಬೇಕು ಕಂಟಿನ್ಯೂಸ್ ಆಗಿ 30 ಕೌಂಟ್ಸ್. ನೀವು ನಾನು ಸ್ಟಾಪ್ ಹೇಳೋವರೆಗೂ ನೋಡಿ, ಲೆಫ್ಟ್ ರೈಟ್. ಆಮೇಲೆ ಯಾವುದು ರಿದಮ್ ಇಲ್ಲ ಅಲ್ಲಿ. ನಾನು ಲೆಫ್ಟ್ ಹೇಳಿದಾಗ ಲೆಫ್ಟಲ್ಲೇ ಇರಬೇಕು, ರೈಟ್ ಹೇಳಿದಾಗ ರೈಟಲ್ಲೇ ಇರಬೇಕು. ಲೆಫ್ಟ್ ರೈಟ್ ಹೀಗೆ ಬರ್ತಾ ಇರಬೇಕು. ನೋಡೋಣ, ಚೆಕ್ ಮಾಡ್ತೀನಿ ಹೇಗೆ ಮಾಡ್ತೀರಿ. ಕಮಾನ್. ಅದಕ್ಕೆ ನೆಕ್ಸ್ಟ್ ಟೈಮ್ ಬೆಲ್ಟ್ ಇಟ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ. ಇದೇ ಸೀಕ್ವೆನ್ಸ್ಗಳಲ್ಲೇ ಹೋಗ್ತಾ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ ಅಷ್ಟೇ. ಓಕೆ, 1 2 3 4 5 6. ತಲೆ ಕೆಳಗಡೆ ಕೈ ರಿಲೀಸ್ ಮಾಡಿ. 7 ತಲೆ ಕೆಳಗಡೆ ಇಟ್ಕೋಬೇಡಿ. 8 9 10 11 12. ಶಿವಮೊಗ್ಗ ರೈಟ್ ಲೆಗ್ ಮಾಡಿ. 13 14 15 16 17 18 19 20. ಸೂಪರ್. ರಿಲ್ಯಾಕ್ಸ್. ಕಾಲು ಕೆಳಗಡೆ ಇಳಿಸಿ. ಉಸಿರು. ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ? ಎಸ್ ಅಂದರೆ ಥಮ್ಸ್ ಅಪ್ ಕೊಡಿ, ಇಲ್ಲ ಅಂದರೆ ಥಮ್ಸ್ ಅಪ್ ಡೌನ್ ಕೊಡಿ. ಓಕೆ, ಥ್ಯಾಂಕ್ ಯು. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್. ಏನು ಎಂಜಾಯೋ ಏನೋ ನೀವು ಕೇಳ್ತೀರಾ. ನಮ್ಗೆ ವಿಧಿ ಇಲ್ಲ, ಥಮ್ಸ್ ಡೌನ್ ಮಾಡೋಂಗಿಲ್ಲ, ಥಮ್ಸ್ ಅಪ್ ಮಾಡ್ತೀವಿ. ಹೌದಾ ಇಲ್ವಾ? ಓಕೆ, ಥ್ಯಾಂಕ್ ಯು. ರೈಟ್, ಈಗ ಎಡಗಾಲು ಲಿಫ್ಟ್ ಮಾಡ್ಕೊಳ್ಳಿ. ಹಾಂ, ಸ್ಟಾರ್ಟ್ ಮಾಡಿ. ಲೆಫ್ಟ್ ರೈಟ್. ಆ ರಿದಮ್ ಹಾಗೇ ಹೋಗ್ತಾ ಇರಬೇಕು. ಬ್ರೀತ್. ಲೆಫ್ಟ್ ರೈಟ್ 11 12 13 14 15 16 17 18 19 20 21. ಸ್ಟಾಪ್ ಆಯಿತು, ಶಿವಮೊಗ್ಗದಲ್ಲಿ ಬಂದೆ. 23 24 25 26 27 28 29 30. ವಂಡರ್ಫುಲ್. ವೆರಿ ಗುಡ್. ಸೂಪರ್. ನಿಮಗೆ ನೀವೇ ಕ್ಲಾಪ್ಸ್ ಕೊಡಿ ನೋಡೋಣ. ಸೂಪರ್. 12th ಯಾರು ಕ್ಲಾಪ್ಸ್ ಕೊಡ್ತಿಲ್ವಲ್ಲ? ಕೊಟ್ಟರು. ವೆರಿ ಗುಡ್. ರಿಲ್ಯಾಕ್ಸ್. ಈಗೇನು ಮಾಡಿ, 2 ನಿಮಿಷ ನಿಮಗೆ 2-3 ನಿಮಿಷ ಎಕ್ಸ್ಟೆಂಡ್ ಆಗುತ್ತೆ ಕ್ಲಾಸು. ಓಕೆ, ಸೊ ಇಲ್ಲಿಂದ ಏನು ಮಾಡಿ, ಇದು ನೋಡಿ ಕಾಲು ಹೀಗಿದೆ, 2 ಕಾಲನ್ನು ಲಿಫ್ಟ್ ಮಾಡ್ತೀರಿ. ಓಕೆ, ಲೆಫ್ಟ್. ಇಷ್ಟೇ, ಮೇಲೆ ಕೆತ್ತಬಾರ್ದು, ಕಾಲು ಇಷ್ಟರಲ್ಲೇ ಇರಬೇಕು. ಲೆಫ್ಟ್ ರೈಟ್ ಕೈ ಹಿಂದೆ ಇಟ್ಕೊಬಿಡಿ, ಆರಾಮಾಗಿ ಫ್ರೀ ಮಾಡಿ. ಓಕೆ, ಬರೀ ಇದೊಂದು ಮಾಡಿದ್ರೆ ಸಾಕು. ದಿನದಲ್ಲಿ ಬೆಳಗ್ಗೆ 3 ನಿಮಿಷ, ಸಾಯಂಕಾಲ 3 ನಿಮಿಷ, ಒಂದು 30 ದಿನ ಹಾಕೊಳ್ಳಿ ಟೈಮ್ ಟೇಬಲ್ಲು. ವಿತಿನ್ 30 ಡೇಸ್ ವಿತೌಟ್ ಎನಿ ಸರ್ಕಸ್ ನಿಮ್ಮ ಹೊಟ್ಟೆ ನೋಡಿ ಹೇಗಾಗತ್ತೆ. ರೆಡಿ? ಕೈ ಹಿಂದೆ ಇಟ್ಕೊಳ್ಳಿ. ತಲೆ ಕೆಳಗಡೆ ಇಟ್ಕೋಬಾರ್ದು, ತಲೆ ಕೆಳಗಡೆ ಇಟ್ಕೋಬೇಡಿ, ಕೈ ಫ್ರೀ ಬಿಡಿ, ಕೈ ಆಚೆ ತಳ್ಳಿಬಿಡಿ. ಹಾಂ, ಲಿಫ್ಟ್ ಮಾಡಿ ಈಗ 30 ಡಿಗ್ರಿ. ಓಕೆ, ಸ್ಟಾರ್ಟ್ ಮಾಡಿ. ಲೆಫ್ಟ್ ರೈಟ್. ನೋಡಿ ಬೆಲ್ಟ್ ಇದ್ದರೆ ಇಲ್ಲಿ ಇವ್ರು ಸೂರ್ಯ ಮಾಡ್ತಿದ್ದಾರೆ ನೋಡಿ, ಹೀಗೆ ಮಾಡ್ಬೋದು. ಮಾಡಿ ಸೂರ್ಯ ನೋಡಿ. ಲೆಫ್ಟ್ ರೈಟ್ ನೋಡಿ. ಬೆಲ್ಟ್ ಇಟ್ಕೊಂಬಿಡಿ ನೆಕ್ಸ್ಟ್ ಟೈಮು. 1 2 3 4 5 6. ಯಾರು ಸ್ಟಾಪ್ ಮಾಡಬೇಡಿ. 7. ವಿಡಿಯೋ ಮಾಡ್ತಿದ್ದೀನಿ ಎಲ್ರದ್ದು. 8 9 10 11 12 13 14 15 16 17
18, 19, 20, 21, 22, 23, 24. ಕಿರಣ್ ಜಿ ಎಲ್ಲಿ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. 25, 26, 27, 28. 12th ಬೆಟ್ಟಲ್ಲಿ ಸ್ಪಾಟ್ಲೈಟಲ್ಲಿ ಇದ್ದೀರಾ, ಮಾಡಿ ಸ್ಪಾಟ್ಲೈಟಲ್ಲಿ. ಓಕೆ, ರಿಲ್ಯಾಕ್ಸ್ ಮಾಡಿ. 2 ಸೆಟ್ ಮಾಡಿಸ್ತೀನಿ. ಮಾಡಿ. ಹಾಂ, ಮಲ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ, ಹೊಟ್ಟೆ ಎಲ್ಲ ಉಜ್ಜಿ ಆರಾಮಾಗಿ ಮಾಡಿ. ನೋ ವರೀಸ್. ಲೈ ಡೌನ್ ಸರ್. ಮಲಗಿ. ಕಿರಣ್ ಮುಂದೆ ನಿಂತಿರೋರು. ಎಸ್, ಉಸಿರು ತಗೊಳ್ಳಿ, ಉಸಿರು ಬಿಡಿ. ರೈಟ್, ಆ್ಯಸ್ ಲಾಸ್ಟ್ ಸೆಟ್ ಒಂದ್ಸಲ ಮಾಡಿಬಿಡಿ. ಈಗ ರೆಡಿ, ಕಮಾನ್. ಕಾಲು 2 ಲಿಫ್ಟ್ ಮಾಡಿ. ಗೋಡೆ ಹತ್ರ ಅಲ್ಲಿ ಪಲ್ಟಿ ಹೊಡಿತಿರೋರು. ಕಾಲು ಲಿಫ್ಟ್ ಮಾಡಿ. ಈಗ 30 ಡಿಗ್ರಿ. ಸ್ಟಾರ್ಟ್. ಕಾಲು ಜೋಡಿಸ್ಬಾರ್ದು, ಒಂದಕ್ಕೊಂದು ಸಪ್ರೇಟ್ ಇರಬೇಕು. ಸ್ಟಾರ್ಟ್. 1, 2, 3, 4, 5, 6. 2, 3, 4 ಜನ ಮಾಡಲಿಲ್ಲ. 7, 8, 9, 10, 11, 12, 13, 14, 15, 16. ಶಿವಮೊಗ್ಗ 17, 18, 19, 20. ಓಕೆ, ಎನಫ್. ಐ ನೋ ಇಟ್ ಈಸ್ ಹಾರ್ಡ್, ಗೊತ್ತಿದೆ ಅದು ಹಾರ್ಡ್ ಅಂತ, ಬಟ್ ಹಾರ್ಡೆಸ್ಟ್ ಪಾರ್ಟ್ ಓನ್ಲಿ ನೀಡೆಡ್ ಫಾರ್ ಯುವರ್ ರಿಕ್ವೈರ್ಮೆಂಟ್. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ಕಾಲ್ ಫೋಲ್ಡ್ ಮಾಡ್ತೀವಿ. ಲೋವರ್ ಬಾಡಿನ ರಿಲ್ಯಾಕ್ಸ್ ಮಾಡಿ, ಫೋಲ್ಡ್ ಮಾಡಿ. 1, 2, 3, 4, 5. ರೋಲ್ ಮಾಡಿ. 6, 7, 8, 9, 10. ಆಪೋಸಿಟ್ ಮಾಡಿ. 1, 2, 3, 4, 5. ಕೆಲವರು ರಾಂಗ್ ಮಾಡ್ತಿದ್ದಾರೆ. 12th ಬೆಟಾಲಿಯನಲ್ಲಿ ರಾಂಗ್ ಮಾಡ್ತಿದ್ದೀರಿ. ಯಾಕಪ್ಪ, ಮುಂದೆನೇ ಇರ್ತೀರಿ ಕ್ಯಾಮ್ರಾ ಮುಂದೆ, ಯಾಕೆ ರಾಂಗ್ ಮಾಡ್ತೀರಾ? ರಾಂಗ್ ಮಾಡಿದ್ರೆ ನಿಮಗೆ ರಾಂಗ್ ರಿಸಲ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಅಟೆನ್ಷನ್ ಕೊಡ್ತೀನಿ. ನೋಡಿ, ನಾನು ಲೆಫ್ಟ್ ಟು ರೈಟ್ ಹೀಗೆ ಮಾಡಲಿಲ್ಲ. ನಾನೇನು ಮಾಡಿದೆ, ಪರ್ಪಸಾಗಿ ನೋಡಿ ರೊಟೇಟ್ ಮಾಡ್ತಾ ಇದ್ದೀನಿ. ಸಿ, ಸರ್ಕಲ್ ಕೊಡಿ. ಓಕೆ, ಬಟರ್ಫ್ಲೈ ಮಾಡಿ. ಈಗ ಫ್ರೀ ಮಾಡಿ ಸ್ವಲ್ಪ. ರೈಟ್, ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಈಗ ಕಾಲ್ ಫೋಲ್ಡ್ ಮಾಡಿ, ಕ್ಲಾಕ್ ವೈಸ್ ರೊಟೇಟ್ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಕ್ವಿಕ್ಕಾಗಿ ಹೋಗ್ಬೇಕಿವು. ಓಕೆ, ಈಗ ಇಲ್ಲಿಂದ ಲೆಫ್ಟಿಗೆ ರೋಲ್ ಮಾಡಿ, ರೈಟಿಗೆ ರೋಲ್ ಮಾಡಿ, ಮತ್ತೆ ಲೆಫ್ಟು, ಮತ್ತೆ ರೈಟು, ಮತ್ತೆ ರೈಟಿಂದ ಟರ್ನ್ ಆಗಿ ಕಾಲ್ ಫೋಲ್ಡ್ ಮಾಡಿ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಸ್ವಲ್ಪ ಟೋಸ್ ಟಚ್ ಮಾಡಿ. ಲೆಫ್ಟ್ ರೈಟ್. ನಿಮ್ಮ ಫುಲ್ಲು ಮಧ್ಯದ ಬೆನ್ನು ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. 12th ಬೆಟಾಲಿಯನ್, ಪ್ಲೀಸ್ ಕಮ್ ಬ್ಯಾಕ್. ಲೈ ಡೌನ್ ಆನ್ ಯುವರ್ ಬ್ಯಾಕ್. ಬೆನ್ನ ಮೇಲೆ ಮಲ್ಕೊಳ್ಳಿ. ಕಾಲ್ ಫೋಲ್ಡ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟು ಹೀಗಿದ್ರೆ ಇಲ್ಲಿಂದ ನೋಡಿ ಟೋಸ್ ಟಚ್ ಮಾಡಬೇಕು. ನೋಡಿ, ಟೋಸ್ ಟಚ್ ಮಾಡಬೇಕು ಹೀಗೆ. ಓಕೆ, ಲೆಫ್ಟ್ ಟಚ್ ಮಾಡಿ ಎಲ್ಲರೂ. ಲೆಫ್ಟ್ ಫುಟ್ ಟಚ್ ಆಗಲಿ. ಲೆಫ್ಟ್ ಫುಟ್ ಎಡಗೈಯಿಂದ. ರೈಟ್ ಫುಟ್, ಲೆಫ್ಟ್ ಫುಟ್, ರೈಟ್ ಫುಟ್, ಲೆಫ್ಟ್ ಫುಟ್, ರೈಟ್, ಲೆಫ್ಟ್. ಓಕೆ, 2 ಮಿನಿಟ್ಸ್ ಹಾಗೆ ಶವಾಸನ ಮಾಡಿ. ಲೈ ಡೌನ್. ಕಾಲಗಲ ಮಾಡಿ. ಲೋವರ್ ಬಾಡಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಾಧ್ಯ ಆದರೆ ನಿಮ್ಮ ಲೈಫ್ ಟೈಮಿಗೆ ನಿಮ್ಮ ಪರ್ಸ್ನಲ್ ಆಗಿ ಒಂದು ಡೈರಿ ಇಟ್ಕೊಳ್ಳಿ. ಯೋಗ ಡೈರಿ ಅಂತಲೇ ಇಟ್ಕೊಳ್ಳಿ. ಕ್ಲಾಸಿಗೆ ಬರುವಾಗ ಒಂದು ಪೆನ್ನು, ಒಂದು ನೋಟ್ಬುಕ್ಕನ್ನು ತೊಗೊಂಡು ಬನ್ನಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೊಂದು ಕೆಲವೊಂದೆಲ್ಲ ಬರೆಸ್ತೀನಿ ಈ ತಿಂಗಳು ಮಾತ್ರ. ಓಕೆ, ಸೊ ಏನು ADG ಅವ್ರು ನಿಮಗೆಲ್ಲ ಮೀಟಿಂಗ್ ತೊಗೊಂಡು ಎಲ್ಲ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ, ವೆಯ್ಟ್ ರಿಡಕ್ಷನ್ ಇದಕ್ಕೆ ಅಲ್ವಾ. ರಿಕ್ವೆಸ್ಟ್ ಬಂದಿದೆ ಆಫೀಸರ್ಸಿಂದ, ಎಲ್ಲ ನೋಡಿದ್ದೀರಾ ನೀವು. ಸೊ ಹಾಗಾಗಿ
ನಾನು ಏನು ಕೆಲವೊಂದು ಹೇಳ್ತೀನಿ, ಬರೀ ಯೋಗ ಅಂದರೆ ಯೋಗದಿಂದನೇ ಅಲ್ಲ. ಓಕೆ, ಯೋಗ ಅಂದರೆ ಆಸನಗಳನ್ನು ಮಾಡೋದಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಯೋಗ ಅಂದ್ರೇನು ನಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಆಹಾರದ ಪದ್ಧತಿ ಈಸ್ ವೆರಿ ಇಂಪಾರ್ಟೆಂಟು. ನೀವೆಲ್ಲ ಅಂದ್ಕೊಂಡಿರ್ತೀರ ನಾನು ಸರಿಯಾದ ಆಹಾರದ ಪದ್ಧತಿಯಲ್ಲಿ ಹೋಗ್ತಾ ಇದ್ದೀನಿ, ಸರಿಯಾದ ಆಹಾರದ ಅಥವಾ ಜೀವನ ಪದ್ಧತಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಅದು ಜನ್ರೇಷನ್ ಚೇಂಜ್ ಆದಾಗೆ ನಾವು ನಮ್ಮ ಜೀವನ ಶೈಲಿಯನ್ನು ಕೂಡ ಮಾಡ್ರನ್ ಮಾಡಿಕೊಂಡು ಅಕಾರ್ಡಿಂಗ್ ಟು ಮಾಡ್ರನೈಸ್ ಆಗಿ ಹೋಗ್ತಾ ಇರಬೇಕು. ಹಿಂದೆ 100 ವರ್ಷದ ಹಿಂದೆ ಹೇಗೋ ಇದ್ರು ಅಂದರೆ ಅಕಾರ್ಡಿಂಗ್ ಟು ಈ ಪೊಲ್ಯೂಷನ್ ಪರಿಸರಕ್ಕೆ ಅದು ಸೆಟ್ ಆಗಿರಲ್ಲ. ಅರ್ಥ ಆಯ್ತಾ? ಸೊ ನಾವು ಪ್ರತಿನಿತ್ಯ ಏನು ಮಾಡಬೇಕು, ಅನ್ವೇಷಣೆಕಾರರಾಗಿ ಹೋಗ್ತಾ ಇರಬೇಕಾಗ್ತದೆ. ಹಾಗಾಗಿ ಒಂದೇ ರೀತಿ ಆಗಲ್ಲ. ರೆಡಿ, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್, ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ನಿಮ್ಮ ಇಡೀ ದೇಹವನ್ನೆಲ್ಲ ಪ್ರೀತಿಸ್ತಾ ಬನ್ನಿ. ಇವಾಗ ನಿಮ್ಮ ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೆ ನಿಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ ಆ ಪಾರ್ಟ್ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡುತ್ತೆ. ನೋಡಿ, ಬೇಕಾದ್ರೆ ಗಮನಿಸಿ. ಈಗೆಲ್ಲರೂ ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಪಾದವನ್ನು ಒಂದ್ಸಲ ನೋಡಿ. ಆ ಪಾದದ ಜೊತೆ ನಿಮ್ಮ ಮೈಂಡನ್ನು ಕನೆಕ್ಟ್ ಮಾಡ್ಕೊಂಡು ನೋಡಿ. ಆ ಪಾದದಲ್ಲೆಲ್ಲ ಕಾಲಿನ ಪಾದಗಳು ಸ್ವಲ್ಪ ಜುಮು 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 ಅನ್ನೋಕ್ಕೆ ಶುರುವಾಗ್ತವೆ. ಏನೋ ಹರಿತಾ ಇದೆ ಅಂತ ಫೀಲ್ ಆಗುತ್ತೆ. ಹೌದು, ನನಗೆ ಆಗ್ತಾ ಇದೆ ಅನ್ನೋರು ಥಮ್ಸಪ್ ಕೊಡಿ ನೋಡೋಣ. ದಟ್ ಈಸ್ ಅ ರಿಸಲ್ಟ್. ವೆರಿ ಗುಡ್. ಅಷ್ಟೇ ಸೀಕ್ರೆಟ್, ಇನ್ನೇನಿಲ್ಲ. ನಮ್ಮ ದೇಹ ನಮ್ಗೆ ಯಾಕೆ ಬಾಧೆ ಕೊಡುತ್ತೆ, ದೇಹ ಬಾಧೆ ಕೊಟ್ಟಂಗೆ ಮೈಂಡು ಯಾಕೆ ಡಿಸ್ಟರ್ಬ್ ಮಾಡ್ತಿರುತ್ತೆ ಅಂದರೆ ನಾವು ಒಂದಕ್ಕೊಂದು ಕೋಆರ್ಡಿನೇಷನ್ನೇ ಮಾಡ್ಕೊಂಡಿಲ್ಲ, ಕನೆಕ್ಟೇ ಮಾಡ್ಕೊಂಡಿಲ್ಲ. ಓಕೆ, ಡಿಸ್ಕನೆಕ್ಟ್ ಯಾವಾಗ ಬಾಡಿ ಆ್ಯಂಡ್ ಮೈಂಡ್ ಡಿಸ್ಕನೆಕ್ಟ್ ಆಗಿರುತ್ತೆ, ದಿಸ್ ಈಸ್ ದ ಪ್ರಾಬ್ಲಮ್. ಏನು ತೊಂದರೆಗಳಿರಲ್ಲ, ಎಲ್ಲ ಇರುತ್ತೆ. ಏನೂ ಇಲ್ಲ ಅಂದ್ರೂ ನನಗೇನೂ ಇಲ್ಲ, ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ, ನಾನು ಅಲೋನ್ ಆಗಿಬಿಟ್ಟಿದ್ದೀನಿ. ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲದೂ ಇರುತ್ತೆ ಲೈಫಲ್ಲಿ, ಎಲ್ಲದೂ ಇರುತ್ತೆ. ಏನೂ ಇಲ್ಲ ಅಂತ ಕೊರಗಾಡ್ತಾ ಇರ್ತೀವಿ. ಕೆಲಸ ಇರುತ್ತೆ, ಸಂಬಳ ಇರುತ್ತೆ, ಮನೆ ಇರುತ್ತೆ, ಬೈಕ್ ಇರುತ್ತೆ ಅಲ್ವಾ, ಓಡಾಡೋಕ್ಕೆ ಕಷ್ಟ ಇರಲ್ಲ. ಬಿಸಿಲು ಬಂದರೆ ಏನು ಒಣಗಲ್ಲ, ಮಳೆ ಬಂದರೆ ನೆನೆಯಲ್ಲ, ಎಲ್ಲ ಕೊಟ್ಟಿರ್ತಾನೆ ಭಗವಂತ. ಆದರೂ ಏನೂ ಇಲ್ಲ ಅಂತ ಏನೋ ಒಂದು ಕೊರಗಾಟದಲ್ಲಿ ನಾವು ಯಾಕೆ ಕೊರಗ್ತಿರ್ತೀವಿ ಅಂದರೆ ಬಾಡಿ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್ ಮಾಡ್ಕೊಂಡಿಲ್ಲ ನಾವು. ಅವೆರಡು ಕನೆಕ್ಟ್ ಆದರೆ ನೀವು ನೇಚರ್ಗೆ ಹತ್ತಿರ ಆಗ್ತೀರಿ. ಯಾವುದೋ ಇಲ್ಲದ ಸುಖ ಹುಡ್ಕಾಡು ನಮ್ಮೊಳಗೆ ಇರುತ್ತೆ ಎಲ್ಲ ಸುಖ. ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲೋ ಹುಡ್ಕಾಡ್ತಾ ಇರ್ತೀವಿ. ಕಟ್ಟೆತ್ತಿ ನೋಡಬಾರ್ದು. ರೈಟ್, ಕಾಲನ್ನು ಜೋಡಿಸಿ ಮೇಲ್ ಬನ್ನಿ. ಸಿಟ್ಟಿನ್ ಸುಖಾಸನ. ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ನಾನು ಲಾಸ್ಟ್ ಕ್ಲಾಸ್ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಸಕ್ಕರೆ ಮತ್ತು ಕಾಫಿನ ಬಿಡಿ ಅಂತ ನಾನೇನು ಹೇಳಲಿಲ್ಲ, ಆದರೆ ಶುಗರ್ ಇಲ್ಲದೆ ಕುಡಿಯೋಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದ್ದೆ. ಬಿಡೋದು ಕಷ್ಟ ಅಂತ ಗೊತ್ತಿದೆ. ಎಸ್, ನಾನು ಸಕ್ಕರೆ ಮತ್ತು ಹಾಲು ಹಾಕದೆ ಕಾಫಿ ಟೀ ಕುಡಿತಾ ಇದ್ದೀನಿ ಶುರು ಮಾಡಿದ್ದೀನಿ ಅನ್ನೋರು ಯಾರಿದ್ದೀರಾ? ಯಾರು ನನಗಂತೂ ಅಪ್ಡೇಟ್ ಮಾಡಲಿಲ್ಲ. ಯಾರು ಇದ್ದೀರಾ? ಓ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡೋಣ, ನೀವೇ ಮೇಂಟೈನ್ ಮಾಡಿ ಅದನ್ನು, ಏನು ಫಲಿತಾಂಶ ಬರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಇನ್ನೊಂದು ಟಾಸ್ಕ್ ಕೊಡೋದಾ ನಿಮಗೆ? ರೆಡಿ ಇದ್ದೀರಾ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ? ಆರ್ ಯು ರೆಡಿ? ರೆಡಿ ಅಂದರೆ ಥಮ್ಸಪ್ ಕೊಡಿ. ಈಸಿ ವೇನಲ್ಲಿ ಕೊಡ್ತೀನಿ, ನಾನೇನು ನಿಮ್ಗೆ ಕಷ್ಟ ಅನ್ನೋದು ಕೊಡಲ್ಲ. ಗ್ಯಾರಂಟಿನಾ? ಓಕೆ, ಆಗ್ಬೋದು. ಹಾಗಾದರೆ ಐ ನೋ ಡಿಪಾರ್ಟ್ಮೆಂಟಲ್ಲಿ ಒಂದು ಟೈಮ್ ಸ್ಟ್ಯಾಂಡರ್ಡ್ ಇರಲ್ಲ, ಆದರೂ ಕೂಡ ನಾವು ಡೇ ಶಿಫ್ಟ್ನಲ್ಲಿರಲಿ, ನೈಟ್ ಶಿಫ್ಟ್ನಲ್ಲಿರಲಿ ಅಥವಾ ಸೆಕೆಂಡ್ ಶಿಫ್ಟಲ್ಲಿರಲಿ, ಈ ಹಗಲು ರಾತ್ರಿಗಳಾಗೋದಂತೂ ಸತ್ಯ. ಹೌದಾ ಇಲ್ವಾ? ಹೌದಾ? ಹಾಗೇ ಆಗತ್ತೆ. ಜೊತೆಗೆ ನಾವು 3 ಟೈಮ್ ತಿನ್ನಲೇಬೇಕು ಅನ್ನೋದು ಕೂಡ ಬೇಕೇ ಬೇಕು. ಹೌದಾ ಇಲ್ಲ? ಯಾವುದಂತೂ ಸ್ಕಿಪ್ ಮಾಡಲ್ಲ. ಆನ್ಸರ್ ಕೊಡಿ. ನೋ ಅಂದರೆ ನೋ ಹಿಂಗೆ ಕೊಡಿ, ಎಸ್ ಅಂದರೆ ಥಮ್ಸಪ್ ಕೊಡಿ. ಆಯಿತಾ? ನಾನು ನೀವು 3 ಟೈಮ್ ಊಟ ಬಿಡಿ ಅಂತ ಹೇಳ್ತಾ ಇಲ್ಲ, ಅಥವಾ ನೀವು ಆ ಮಾಂಸಾಹಾರ ಬಿಡಿ ಅಂತ ಹೇಳ್ತಾ ಇಲ್ಲ. ಓಕೆ, ನೀವು ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ. ಇವತ್ತಿನ ಟಾಸ್ಕು ಈ 1 ತಿಂಗಳಲ್ಲಿ, ಅರ್ಥ ಆಯ್ತಾ, 7:15 ಒಳಗಡೆ ಡಿನ್ನರ್ ಮಾಡ್ಕೊಳಕ್ಕಾಗತ್ತಾ ಎಲ್ಲರೂ? ಓಕೆ, ಈಗ ಆಗುತ್ತೆ ಅನ್ನೋರು ಇದ್ದಾರೆ, ಆಗಲ್ಲ ಅನ್ನೋರು ಇದ್ದಾರೆ. ಅದಕ್ಕೂ ಬರ್ತೀನಿ. 7:15 ಒಳಗಡೆ ಯಾರಿಗೆ ಊಟ ಸಿಗಲ್ಲ? ಓಕೆ, ಅಲ್ಲಿ ಮೆಸ್ ಟೈಮಿಂಗ್ಸ್ ಇದೆಯಾ ನಿಮಗೆ?
ಕೆಲವ್ರಿಗೆ ಮೆಸ್ ಟೈಮಿಂಗ್ಸ್ ಇದೆಯಾ? ಏನು ಯಾರಾದರೂ ಒಬ್ಬರು ಅನ್ಮ್ಯೂಟ್ ಮಾಡಿ ಮೆಸ್ ಟೈಮಿಂಗ್ಸ್ ಕೊಡಿ. ಮ್ಯಾಕ್ಸಿಮಮ್ 8:30 ಒಳಗಡೆ ಮುಗಿಸ್ಕೋಬೋದಾ? ಓಕೆ, ವಾಟ್ ಎವರ್ ಇಟ್ ಈಸ್ 8:30 ಒಳಗಡೆ ಮುಗಿಸ್ಕೋಬೋದು. ರೈಟ್. ಈಗ ಅದನ್ನೇ ಏನು ಮಾಡಿ, ನಾನು ಆಫೀಸರ್ಸ್ಗೆ ರಿಕ್ವೆಸ್ಟ್ ಮಾಡಿ ಟೈಮಿಂಗ್ಸನ್ನು ಈ ಮಂತಲ್ಲಿ ಚೇಂಜ್ ಮಾಡಿಸ್ತೀನಿ. ಆಗ್ಬೋದಾ ಎಲ್ಲರಿಗೂ? ಆಗ್ಬೋದಾ? ಟೈಮಿಂಗ್ಸ್ ಐ ಆಮ್ ಗೋಯಿಂಗ್ ಟು, ನಾನಿವಾಗ ಮೆಸ್ ಇನ್ಚಾರ್ಜ್ ನಾನು ತೊಗೊಳ್ತೀನಿ, ನಾನು ಮಾತಾಡ್ತೀನಿ ಪರ್ಸ್ನಲಾಗಿ. ನಾನು ಎಲ್ಲ ಯೂನಿಟ್ಸ್ ಆಫೀಸರ್ಸ್ ಜೊತೆನೂ ಕಮಾಂಡರ್ಸ್ ಜೊತೆನೂ ನಾನು ಮಾತಾಡ್ತೀನಿ. ನಿಮಗೆ ಬಿಫೋರ್ ಒಂದು ಬಿಟ್ವೀನ್ 7:30 to 8 ಡಿನ್ನರ್ ಟೈಮ್ ಆಗ್ಬೋದಾ ಎಲ್ಲರಿಗೂ? ಆಗ್ಬೋದಾ? ರೈಟ್. ಇನ್ ಕೇಸ್ ಬಿಫೋರ್ 8 ನಿಮ್ಗೆ ಯಾರಿಗಾದ್ರೂ ಡಿನ್ನರ್ ಮಾಡೋಕ್ಕಾಗಲಿಲ್ಲ, ನೀವು ಹೊರಗಡೆ ಡ್ಯೂಟಿಗೆ ಹೋಗಿದ್ರಿ, ಬರೋದು ಲೇಟ್ ಆಯಿತು, ಮತ್ತೊಂದು ಮಗದೊಂದು ಮನೆಯಿಂದ ಬರೋರು ಇರ್ತಾರೆ, ಅವತ್ತು ಸ್ಕಿಪ್ ಮಾಡಿ ನೀವು, ಡಿನ್ನರ್ ಏನೂ ಆಗಲ್ಲ. ಆಫ್ಟರ್ 8 ನೀವು ಡಿನ್ನರನ್ನು ಸ್ಕಿಪ್ ಮಾಡಿ. ತಿನ್ನೋಕ್ಕಾಗಲಿಲ್ಲ ಅಂದಾಗ ಸ್ಕಿಪ್ ಮಾಡಿ, ಏನೂ ಆಗಲ್ಲ. ಮಾರ್ನಿಂಗ್ ತಿಂದಿರ್ತೀರಿ, ಮಧ್ಯಾಹ್ನ ತಿಂದಿರ್ತೀರಿ, ನೈಟ್ ತಿಂದಿಲ್ಲ ಅಂದರೆ ಏನೂ ಆಗಲ್ಲ. ಒಂದೆರಡು ದಿವಸ ನಿಮಗೆ ಕಷ್ಟ ಆಗುತ್ತೆ, ಕೈಕಾಲು ಎಳೆಯೋದು, ಸೆಳೆಯೋದು, ನಿದ್ರೆ ಹೋಗೋದು, ಇದೆಲ್ಲ ಆಗ್ತಿರುತ್ತೆ. ಅದಕ್ಕೆ ಬೇರೆ ಏನಾದರೂ ಒಂದಷ್ಟು ಎನರ್ಜಿ ಡ್ರಿಂಕ್ ಅಂದರೆ ಬೇರೆ ಬೇರೆ ಏನೇನೋ ಕಲಿಸ್ಕೊಳ್ಳೋದು ಬೇಡ. ಓಕೆ, ಸೊ ಬೇರೆ ಈ ಥರ ಏನಾದರೂ ಫ್ರೂಟ್ಸ್ ಜ್ಯೂಸ್ಗಳು, ಇಲ್ಲಾಂದರೆ ಬಿಸಿ ಹಾಲು ಕುಡಿಯೋ ಅಂಥದ್ದು, ಸಕ್ಕರೆ ಇಲ್ಲದೆ ಹಾಲು ಕುಡೀರಿ, ನೈಟ್ ಹಾಲು ಕುಡೀರಿ. ಯಾರಿಗಾದರೂ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅನ್ನೋರು ಸಕ್ಕರೆ ಇಲ್ಲದೆ ಬಿಸಿ ಒಂದು ಗ್ಲಾಸು. ನೋಡಿ ಅವ್ರ ಮೇಡಮ್ ಎಷ್ಟು ಚೆನ್ನಾಗಿ ಬರೆದಿಟ್ಕೋತಾ ಇದ್ದಾರೆ. ಇವತ್ತಿನ ಟಾಸ್ಕ್ ಬಂದು ನಿಮಗೆ, ನೀವು ಹ್ಞೂ ಅಂದರೆ ಮಾತ್ರ ಮಾತಾಡ್ತೀನಿ, ಫಾಲೋ ಮಾಡ್ತೀವಿ ಅಂದರೆ ಮಾತ್ರ ಮಾತಾಡ್ತೀನಿ. ಮೆಸ್ಗೆ ಮಾತಾಡಬೇಕಾ? ಮಾತಾಡೋಣ, ಬದಲಾಯಿಸ್ಕೊಳ್ಳೋಣ, ಆಗ್ಬೋದಾ? ಓಕೆ, ಡನ್. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದೆಯಾ? 10 days ನಾವು ಕ್ಯಾಂಪ್ ಮಾಡಿದಾಗ ಮೆಸ್ಸಲ್ಲಿ ನಾವು ಫುಲ್ ಕಂಟ್ರೋಲ್ ತೊಗೊಂಡ್ವಿ. 1 ಇಡ್ಲಿ 1 ಏನೇನೋ ಮಾಡಿದ್ವಿ, ಒಳ್ಳೆ ರಿಸಲ್ಟ್ ಬಂತು. ಇದು ಮಾಡೋಣ ಈಗ, ಆನ್ಲೈನ್ ಇದೊಂದು ಚೆಕ್ ಮಾಡೋಣ ಹೇಗಾಗತ್ತೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ನನಗೆ ನೆಕ್ಸ್ಟ್ ಕ್ಲಾಸ್ ಇದೆ. ಓಕೆ, ಸೊ ರಿಲ್ಯಾಕ್ಸ್ ಮಾಡಿ, ಗೋ ಆ್ಯಡ್. ಥ್ಯಾಂಕ್ ಯು.